आप्यायन्तु मुकुन्दानि वाक्प्राणचक्षुश्रोत्रम् अथवमिन्द्रियाणि च सर्वाणि सर्वं ब्रह्मोपनिषदम् मां ब्रह्म निराकुर्याम् मामो ब्रह्म निराकरोत् अनिराकरणमस्तु अनिराकरणं मे अस्तु तदात्मनि निरतेय उपनिषत्सु धर्माः ते मयि सन्तु ओम शांति 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 हरि ओम श्री गुरुभ्यो नमः हरि ओम सदाशिव समारंभां शंकराचार्य मध्यमां अस्मदाಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ದಿನೋಪನಿಷತ್ತಿನ ಪ್ರಾರಂಭಿಕ ಪರಿಚಯವನ್ನ ನಿನ್ನೆ ಅಭ್ಯಾಸ ಮಾಡ್ತಾ ಇದ್ವಿ. ಇಲ್ಲಿ ಹೇಳ್ತಾ ಇದ್ರು ನಿನ್ನೆ ವೇದ ಪೂರ್ವ ಭಾಗದಲ್ಲಿ ನಾವು ಅರ್ಥ ಕಾಮ ಧರ್ಮಕ್ಕಾಗಿ ಪ್ರಯತ್ನ ಮಾಡ್ತೇವಿ. ಅವು ಅಪರ ಪುರುಷಾರ್ಥಗಳದಾವ. ಅವು ಗಳಿಸಿದ್ರೆ ಇವತ್ತ ನಾಳೆ ಇರ್ತಾವೋ ಇಲ್ಲೋ ನಮ್ಗ ಗೊತ್ತಿಲ್ಲ. ಅದು ಹೇಳ್ಕೊತ ಬಂದು ಹಾಗಾಗಿ ಈ ಜಗತ್ತಿನಲ್ಲಿ 199 ಜನ ಏನ್ ಮಾಡಾಕತ್ತಾರಂದ್ರ ಅರ್ಥ ಕಾಮ ಧರ್ಮಗಳಲ್ಲೇ ಹೊರತು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋರು ಎಲ್ಲೇ ಒಬ್ರು ಖಚಿತ ಅನ್ನುವಂತ ಮಾತನ್ನ ನಿನ್ನೆ ಹೇಳ್ಕೊಂತ ಬಂದೆ. ಬಟ್ ಸೆಲ್ಫ್ ಇವತ್ತು ಹೇಳ್ತಾರೆ ಮುಂದುವರೆದು self knowledge tells me that I do not require anything to add to my work. ನನ್ನ ಬೆಲೆಯನ್ನ ಹೆಚ್ಚಿಸ್ಕೋಬೇಕಂದ್ರೆ ನಾನು ಯಾವುದೇ ಆಸ್ತಿ ಅಂತಸ್ತು ಗಳಿಸಿ ನಾನು ನನ್ನ ಬೆಲೆಯನ್ನು ಹೆಚ್ಚು ಮಾಡಿಸ್ಕೊಳ್ಳುವಂತಹದ್ದು ಅಲ್ಲ. ನನ್ನ ಬೆಲೆ ಏನದ ಅನ್ನೋದು ನಾನು ಮೊದಲು ತಿಳ್ಕೊಂಡೆ ಅಂದ್ರೆ ಅದಷ್ಟೇ ಅಪಾರವಾದಂತ ಬೆಲೆ ಉಳ್ಳದ. ನನ್ನ ಆತ್ಮ ಸ್ವರೂಪವೇ ಅತ್ಯಂತ ಬೆಲೆ ಬಾಳುತ್ತದೆ. ಆದ್ದರಿಂದ ನಾನು ಈ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನವನ್ನು ಗಳಿಸಿ ನಾನು ಪೂರ್ಣ ಆಗ್ಲಿಕ್ಕೆ ಹೊಂಟಿರಲ್ಲ. ಇದು ಭ್ರಮೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕ ಮೊದಲು ಏನ್ ಮಾಡ್ಬೇಕು ಎಲ್ಲಕ್ಕಿಂತ ಮೊದಲು ಅಂದ್ರೆ ನಾನೆಂದು ತಿಳಿಯಬೇಕು ಅನ್ನುವಂತ ಮಾತನ್ನ ಯಾಕಂದ್ರೆ ನಾವು ಜಗತ್ನಾಗ ಏನ್ ಅದರಿ ಏನಾದ್ರೂ ನಾವು ಪಡ್ಕೊಂಡು ನಾವು ಪೂರ್ಣ ಆಗ್ಬೇಕು ಅಂತೀವಿ. ಏನಾದ್ರೂ ಪಡ್ಕೊಂಡು ನಾವು ಪೂರ್ಣ ಆಗ್ಬೇಕು. ಸದ್ಯ ನಾ ಹೆಂಗದನಿ ಅಪೂರ್ಣ ಅದೇನಿ. ನಾ ಮದುವೆಯಾಗಿ ನಾವು ಪೂರ್ಣ ಆಗ್ಬೇಕು ಅಂತ. ನನ್ನ ಭುಜಬಲ ಇನ್ನು 2 ಪಟ್ಟು ಅಂತಾನೆ. ನನ್ನ ಬಾಳ ಸಂಗಾತಿ ಇಂತಿಂತವಳು. ನಾನು ಈಗ ಅಪೂರ್ಣ ಅದೇನಿ. ಅಕ್ಕಿನಂತ ಇವ ಇರ್ದ ನಾ ಅಪೂರ್ಣ ಅಂತ ಅಕ್ಕಿ ಅಂತಾನ, ಇವ ಅಂತಾನ ಅಕ್ಕಿ ಇರ್ದ ನಾ ಅಪೂರ್ಣ ಅಂತಾನ. ಇಬ್ಬರು ಪರಸ್ಪರ ಕೂಡಿ ನಾವು ಪೂರ್ಣ ಹಾಕೇವಿ ಅಂತ ತಿಳ್ಕೊಂಡಾಗ ಪೂರ್ಣ ಎಂತೂ ಆಗುದೇ ಇಲ್ಲ. ಇಬ್ರು ಕೂಡಿದಾಗ ಮಕ್ಕಳಾಗ್ಬೇಕ್ರಿ ಅಂತ ಏನ್ರಿ ಹೊಸ ಸುದ್ದಿ ಮಕ್ಕಳಾಗಿ ಮಂದಿ. ನಮ್ಗಿಂತ ಅವ್ರಿಗೆ ಇಂಟ್ರೆಸ್ಟ್ ಬಾಳ ಅದರಿ. ವಿನಾಯಕರ ಮಂದಿಗೆ ಏನ್ ಸುದ್ದಿ ನಿಮ್ ಸೊಸಿದು ಅಂದ್ರೆ ಏನಂತ ನಾ ಹೇಳ್ಬೇಕಾಗಿದ್ದು ಆತ್ಮೀಯರೇ, ನಾವು ಏನಾದ್ರೂ ಪಡೆದುಕೊಂಡು ಪೂರ್ಣ ಆಗ್ಬೇಕನ್ನೋದು ನಮ್ಮ ಭ್ರಮೆ. ಶಾಸ್ತ್ರ ಏನ್ ಹೇಳ್ತದ, ನಿನ್ನಲ್ಲಿ ಏನದ ಅದು ಅಷ್ಟು ಕಳ್ಕೋ. ಅದೆಲ್ಲವೂ ಅಧ್ಯಾರೋಪಿತ ಅದ. ಆ ಆರೋಪಿತ ತತ್ವವನ್ನು ಕಳ್ಕೋ. ಆ ಉಳಿದಿತ್ತಲ್ಲ ಅನಾರೋಪಿತ ತತ್ವ ಅದು ಪೂರ್ಣ ಇದೆ. ವೇದಾಂತ ಹೇಳೋದು ನಾವು ಮಾಡೋದಕ್ಕಿಂತ ನಾವು ತಿಳ್ಕೊಳ್ಳಿಕ್ಕೆ ತತ್ವ ವಿರುದ್ಧದ. ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನು ಅಲ್ಲ, ಅಹಂಕಾರ ನಾನಲ್ಲ, ಚಿತ್ತ ನಾನು ಅಲ್ಲ ಅಂತ ಎಲ್ಲವೂ ಬಿಡ್ಕೊಂತ ಹೋದ ಮ್ಯಾಲೆ ಕಳೆಯಲಿಕ್ಕೆ ಬಾರದು ಏನ್ ಉಳಿತೈತಿ ಅದರ ಸ್ವರೂಪ ಅಂತ ಹೇಳ್ತೈತಿ ಶಾಸ್ತ್ರ. ನಾವೇನ್ ಮಾಡಕತ್ತೀವಿ, ಆ ಪುಸ್ತಕ ಇಲ್ಲ ಅದನ್ನ ಪ್ರಿಂಟ್ ಮಾಡಿಸು, ಅದನ್ನ ಜೆರಾಕ್ಸ್ ಮಾಡಿಸು, ಅದನ್ನ ತರಿಸು, ಅದನ್ನು ಇವ ತರ್ಸಿದ ಪುಸ್ತಕ ಎಷ್ಟು ಓದಿಪ್ಪ? ತರ್ಸಿದ್ವಿ ಎಷ್ಟು ಪುಸ್ತಕ? 100 ತರ್ಸ್ಯಾರ ಪುಸ್ತಕ. ಎಷ್ಟು ಪುಸ್ತಕ ಓದಿಪ್ಪ?
ಬಾಳ ಅಂದ್ರೆ 2 3 ಓದ್ಯಾನ ನೋಡ್ರಿ. ನನ್ನ ಅನುಭವ ಹೇಳಾಕತ್ತೇನೆ, ನಿಮ್ದೇನ್ ನನಗೆ ಗೊತ್ತು. ಒಂದು 1000 ಪುಸ್ತಕ ತರ್ಸಿರ ಪೂರ್ಣ ಪುಸ್ತಕ ಯಾಕೆ ಓದಿಪ್ಪ ಅಂದ್ರೆ 1 2 ಓದ್ಯಾನ. ಬರೇ ಸಂಗ್ರಹ ಬುದ್ಧಿ, ಬರೇ ಸಂಗ್ರಹ ಬುದ್ಧಿ. ಏನಾದ್ರು ಪಡೆದು ಪೂರ್ಣ ಆಗ್ಬೇಕನ್ನೋದು ನಮ್ಗದ ಭ್ರಮೆ. ಅದಂತ ಶಾಸ್ತ್ರ ನೀ ಏನದ ಅದನ್ನ ಮೊದಲು ಏನ್ ತಿಳ್ಕೊಂಡೆ ಅದನ್ನ ಒಟ್ಟು ಬಿಡಾಕಲಿ, ಬಿಟ್ಟು ನೀ ಪೂರ್ಣದಿ ಅಂತ. ನಮ್ಗೆ ಏನಾಗ್ತದೆ, ಇವೆಲ್ಲ ಪಚನ ಆಗೋದಿಲ್ಲ. ಈ ಮಾತು ವೇದಾಂತ ಹೇಳೋ ಮಾತುಗಳು ನಮ್ಗೆ ಪಚನ ಆಗೋದಿಲ್ಲ. ಇನ್ನೊಂದು ಸಂದರ್ಭ ಬಂದದ, ಹೇಳ್ಬಿಡ್ತೇನೆ. ಅಂತಃಕರಣ ಶುದ್ಧಿಗಾಗಿ ಮನದೋಷ ನಿವೃತ್ತಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಕರ್ಮಯೋಗ ಮಾಡಂತ ಹೇಳ್ತೀವಿ. ಎಷ್ಟು ಜನ ಮಾಡಿವಿ ನಾವು ಕರ್ಮಯೋಗ? ಕರ್ಮಯೋಗವನ್ನ ನಾವು ಎಷ್ಟು ಜನ ಮಾಡೇವಿ? ಕರ್ಮಯೋಗವನ್ನ ಎಷ್ಟು ಮಂದಿ ತಿಳ್ಕೊಂಡೇವಿ? ಮಾಡಿದ್ವಿ, ವಿಚಾರ ಮಾಡಿದ್ರ ನಾವು ಮಾಡಿಲ್ಲ. ಮಾಡಿದ್ರು ಬಹಳ ಕಡಿಮೆ ಮಾಡಿರ್ಬಹುದೇನೋ. ಆ ನಂತರ ಅಂತಃಕರಣದಲ್ಲಿ ಚಂಚಲತೆ ಇದೆ, ಅದನ್ನ ಹೊಡೆಸಲಿಕ್ಕೆ ಯಾವ್ದಾದ್ರು ಒಂದು ಉಪಾಸನೆ ಮಾಡ್ರಿ ಅಂತ ಹೇಳ. ನಿಮ್ಮ ಮನಸ್ಸಿಗೆ ಹಿಡಿಸುವಂತಾದ ಒಂದು ಇಷ್ಟ ದೇವತೆ ಉಪಾಸನೆ ಮಾಡ್ರಿ ಅಂತ ಶಾಸ್ತ್ರ. ಅದ್ರಾಗ ಹಠಯೋಗರ ಮಾಡಿದ ಬರ್ರಿ, ಲಯಯೋಗರ ಮಾಡಿದ ಬರ್ರಿ, ರಾಜಯೋಗ ಮಾಡಿದ ಬರ್ರಿ, ಶಿವಯೋಗರ ಮಾಡಿದ ಬರ್ರಿ, ಭಕ್ತಿ ಯೋಗರ ಮಾಡಿದ ಬರ್ರಿ, ಅಷ್ಟಾಂಗ ಯೋಗರ ಮಾಡಿದ ಬರ್ರಿ, ಕುಂಡಲಿನಿ ಯೋಗರ ಮಾಡ ಬರ್ರಿ. ಇಷ್ಟ ಹೇಳ್ಯಾರ ಆತ್ಮೀಯರೇ, ಇಷ್ಟ ಹೇಳ್ಯಾರ. ಅದ್ರ ನಿಮಗೆ ಯಾವ ಹಿಡಿತದ ಅದು ಮಾಡಿ ಬರ್ರಿ. ಈಗ ನಿಜಗುಣ ಶಿವಯೋಗಿಗಳು ಅವ್ರು ಏನ್ ಮಾಡಿದ್ರು, ಶಿವಯೋಗವನ್ನ ಉಪಾಸನಾ ಹಂತದಲ್ಲಿ ಬಳಸಿ ಅವ್ರ ಮ್ಯಾಗ ಬಂದ್ರು. ಅವ್ರು ಹಠಯೋಗ ಮಾಡ್ಲಿಲ್ಲ. ಗದಗಿನ ಶಿವಾನಂದರು ಹಠಯೋಗವನ್ನು ಬಳಸಿ ಉಪಾಸನೆ ಹಂತವನ್ನು ದಾಟಿ ಬಂದ್ರು. ಅವರು ಶಿವಯೋಗ ಮಾಡಲಿಲ್ಲ, ಶಿವಯೋಗ ಮಾಡಲಿಲ್ಲ, ದೇವಿ ಉಪಾಸನೆ ಮಾಡಿದ್ರು, ಹಠಯೋಗ ಮಾಡಿದ್ರು. ಹಂಗ ಶಾಸ್ತ್ರ ಹೇಳ್ತದೆ, ಇಷ್ಟು ದಾರಿ ಅದಾವು. ಎಲ್ಲಿ ದಾರಿ ಅದಾವು? ಇಷ್ಟು ಹಲವಾರು ದಾರಿಯಲ್ಲಿ ಅದಾವು. ಉಪಾಸನಾ ಹಂತದಲ್ಲಿ ಇಷ್ಟು ದಾರಿ ಅದಾವ. ಮುಂದ ಇವೆಲ್ಲ ಬಂದ್ಮ್ಯಾಗ ಆವರಣ ದೋಷ ಕಳ್ಕೊಳಕ ಒಂದ ದಾರಿ ಅದ. ಆವರಣ ದೋಷ ಕಳ್ಕೊಳಕ ಒಂದ ದಾರಿ ಏನು? ಶ್ರವಣ ಮನನ ನಿಧಿಧ್ಯಾಸನ, ಶಾಸ್ತ್ರ ಶ್ರವಣ ಮಾಡಬೇಕು, ಗುರುವಿನ ಮೂಲಕ ಮಾಡಬೇಕು. ಆವರಣ ದೋಷವನ್ನು ಕಳ್ಕೊ ಮುಕ್ತನಾಗುವಂತ ಇಷ್ಟ ಹೇಳ್ಯಾರ. ಏನ್ರಿ ನಾವೇನ್ ಮಾಡ್ತೀವಿ? ಉಪಾಸನಾ ಹಂತದೊಳಗ ಅವ್ರು ಚಲೋ ಇವ್ರು ಕೆಟ್ಟ, ಇವ್ರು ಚಲೋ ಅವ್ರು ಕೆಟ್ಟ. ಹಠಯೋಗ ಮಾಡೋ ಚಲೋ, ಶಿವಯೋಗ ಮಾಡೋ ಸುಮಾರು. ಶಿವಯೋಗ ಮಾಡೋರು ಚಲೋ, ಕುಂಡಲಿನಿ ಯೋಗ ಮಾಡೋ ಸುಮಾರು. ಇದ್ರಾಗ ಹೋಗ್ಬಿಡ್ತೇವೆ. ಏನ್ ಅನ್ಬೇಕು ನಮಗ? ಈ ಉಪಾಸನಾ ಹಂತದಲ್ಲಿ ಬೇರದ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಎಲ್ಲ ಉಪಾಸನೆಗಳ ಬೇಕಾಗಿಲ್ಲ. ಕೆಲವರು ಅಂತಃಕರಣ ಭಕ್ತಿ ಪ್ರಧಾನ ಇರ್ತಾರ, ಕೆಲವು ಅಂತಃಕರಣ ತರ್ಕ ಪ್ರಧಾನ ಇರ್ತಾರ, ವಿಚಾರ ಮಾಡ್ತಾರ. ಕೆಲವು ಮಂದಿ ಭಕ್ತಿ ಪ್ರಧಾನ ಇರ್ತಾರೆ, ನೀವು ಏನ್ ಹೇಳ್ತೀರ ಅದನ್ನ ಮಾಡಿರ್ತಾರ. ಅದು ನಂಬಿಕೆ ಕಾರಣ ಅವ್ರಿಗೆ. ಕೆಲವು ಮಂದಿ ವಿಚಾರ ಸಾರ ವಿಚಾರ ಮಾಡ್ತಾರ. ಆ ತರ್ಕ ಬುದ್ಧಿ ಇದ್ದವ್ರಿಗೆ ಯಾವ ಉಪಾಸನೆ ಹೇಳ್ಬೇಕು, ಭಕ್ತಿ ಇದ್ದವ್ರಿಗೆ ಯಾವ ಉಪಾಸನೆ ಹೇಳ್ಬೇಕು ಅವ್ರಿಗೆ. ಅಥವಾ ಕೆಲವು ಮಂದಿಗೆ ಏನದ ತಮ್ಮ ಇಷ್ಟ ದೇವತೆ ಇರ್ತದೆ, ಆ ಇಷ್ಟ ದೇವತೆ ಉಪಾಸನೆಯನ್ನೇ ಹೇಳ್ಬೇಕು. ಎಲ್ಲರಿಗೂ ಹೋಗಿ ಅದನ್ನ ಹೇಳಕ್ ಬರ್ತೇನೋ? ಬರೋದಿಲ್ಲ. ಈ ಮನದೋಷ ನಿವೃತ್ತಿ ಮತ್ತು ಅಂತಃಕರಣ ಏಕಾಗ್ರತೆ ಒಳಗ ಹಲವಾರು ದಾರಿ ಅದಾವ ಅಂತ ಶಾಸ್ತ್ರ ಹೇಳೈತಿ. ಆದ್ರೆ ಜ್ಞಾನಕ್ಕೆ ಮಾತ್ರ ಒಂದೇ ದಾರಿ, ಜ್ಞಾನಾದೇವತ್ತು ಕೈವಲ್ಯಂ ಅಂತ ಹೇಳ್ತೀವಿ. ನಾವು ಜ್ಞಾನಕ್ಕೆ ಬಂದು ಮತ್ತು ಅಲ್ಲೇ ಇಲ್ಲೇ ಅಡ್ಡಾಡ್ತೇವೆ, ಹರಿಗಾಡ್ತೇವೆ ಅಂದ್ರೆ ಏನ್ ಹೇಳುತ್ತ? ಉಪಾಸನೆ ಹಂತದಲ್ಲಿ ಯಾವಾಗಲೂ ಒಂದು ಹಿಡ್ಕೊಂಡು ನಮ್ಮ ಮನಸ್ಸಿಗೆ ಯಾವ ರೀತಿಪ್ಪ ಆ ದಾರಿ ಹಿಡ್ಕೊಂಡು ಬರ್ಬೇಕು. ಇಲ್ರಿ ಅದು ಬಾಳ ಚಲೋ ಅದ, ಇಲ್ರಿ ಇದು ಬಾಳ ಚಲೋ ಅದ. ನಮ್ಮ ಶಿವಯೋಗದ ಮಹಿಮೇನ ನಮಗ್ ಗೊತ್ತಿಲ್ಲ. ಶಿವಯೋಗ ಅಂದ್ರೆ ಹಗರದಲ್ರಿ. ಹಠಯೋಗಕ್ಕೆ ಹಠ ಬೇಕಾಗ್ತದ, ಸಾಧಿಸ್ಬೇಕಂದ್ರೆ
ಮತ್ತೆ ಉಪಾಸನೆ ಅಂದ್ರೆ ಏನು? ಅತಸ್ಲಿ ಬುದ್ಧಿ, ಅದಲ್ಲದ್ರಲ್ಲಿ ಅದ ನಮ್ ಬುದ್ಧಿ ಮಾಡ್ಬೇಕು. ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಬುದ್ಧಿ ಮಾಡ್ಬೇಕು. ಕಂಡಕಿ ನದಿ ಒಳಗ ಸಿಗುವಂತ ಒಂದು ಕಲ್ಲು, ಅದಕ್ಕೆ ನಾವು ಅದರಲ್ಲಿ ಸಾಲಿಗ್ರಾಮ ಅಂತಾರ. ಆ ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿ ಮಾಡ್ಬೇಕು. ನಿಮ್ಮ ಇಷ್ಟಲಿಂಗದಲ್ಲಿ ಪರಮಾತ್ಮನ ಬುದ್ಧಿ ಮಾಡ್ಬೇಕು. ಅದನ್ನ ತಗೊಂಡ್ ಬಂದ್ ನಾವು ಶಾಸ್ತ್ರಕ್ಕೆ ಕೊನೆ ಅವನ ಕಳ್ಕೊತೀನಿ ಅಂದ್ರೆ ಹಾಕತ್ತೇನ್ರಿ. ಏನ ನಾವು ಇಷ್ಟ ಹೇಳಿದ್ರು ನಮ್ಗೆ ತಿಳ್ಕೋದು ನಾವು ಏನ್ ಅನ್ಬೇಕು ನಮ್ಗ. ಒಂದೇದು ನಮ್ಗೆ ಯಾರು ಹೇಳಿಲ್ಲ ಇಲ್ಲಿ ಮಠ. ಹೇಳಿದ ಮ್ಯಾಗ ತಿಳ್ಕೊಬೇಕು ಬ್ಯಾಡು. ಯಾವ್ದಾದ್ರು ಒಂದು ದಾರಿ ಎಲ್ಲದಾವು ಮದ ವಿಕ್ಷೇಪ ಕಳ್ಕೊಳ್ಳುವಲ್ಲಿ ಹಲವಾರು ದಾರಿಗಳು. ಜ್ಞಾನ ಮಾರ್ಗಕ್ಕೆ ಬಂದ್ರೆ ಇದು ಒಂದೇ ದಾರಿ. ಜ್ಞಾನಾದೇವತು ಕೈವಲ್ಯ. ಧ್ಯಾನಾದಿಗಳೆಲ್ಲ ಮೊದಲೇ ಮಾಡುವಂತ ಸಾಧನೆಗಳು. ಅಲ್ಲಿ ಹಲವಾರು ವ್ಯತ್ಯಾಸಗಳು ಅದಾವ. ನಾ ಹೇಳ್ದಂಗೆ ಕೆಲವು ಮಂದಿ ಭಾವನಾತ್ಮಕ ಇರ್ತಾರೆ, ಕೆಲವು ಮಂದಿ ಭಕ್ತಿ ಪ್ರಧಾನ ಇರ್ತಾರೆ, ಕೆಲವು ಮಂದಿ ತರ್ಕ ಪ್ರಧಾನ ಇರ್ತಾರೆ. ಅವ್ರ ತಕ್ಕ ಅವ್ರಿಗೆ ಏನ್ ಮನಸ್ಸಿಗೆ ಇಡಿಸ್ತದ ಆ ಪ್ರಕಾರ ಅವ್ರಿಗೆ ನಾವು ಕೊಡ್ಬೇಕಾಗ್ತದೆ ಸಾಧನೆ ಅಂತ. ಆದ್ರೆ ಜ್ಞಾನಕ್ಕೆ ಬಂದ್ಮ್ಯಾಗ ಮಾತ್ರ ಒಂದೇ ಸಾಧನೆ. ಇದನ್ನ ತೆರೆಯಾಗಿ ಅವ್ರ ಮನಸ್ಸನ್ನ ಇಟ್ಕೊಡು. ದೇವಿ ಉಪಾಸಕರು ಅದಾರ, ಆಮ್ಯಾಗ ಜ್ಞಾನಕ್ಕೆ ಬಂದಾರ. ಅಷ್ಟಾಂಗ ಯೋಗ ಮಾಡ್ಯಾರ, ಆಮ್ಯಾಗ ಜ್ಞಾನಕ್ಕೆ ಬಂದಾರ. ಶಿವಯೋಗ ಮಾಡ್ಯಾರ, ಆಮ್ಯಾಗ ಜ್ಞಾನಕ್ಕೆ ಬಂದಾರ. ಲಯ ಯೋಗ ಮಾಡ್ಯಾರ, ಆಮ್ಯಾಗ ಜ್ಞಾನಕ್ಕೆ ಬಂದಾರ. ಶಂಕರಾಚಾರ್ಯರು ಶ್ರೀಚಕ್ರ ಉಪಾಸನೆ ಮಾಡಿದ್ರು, ಆಮ್ಯಾಗ ಜ್ಞಾನಕ್ಕೆ ಬಂದಾರ. ನಿಜಗುಣ ಶಿವ ಯೋಗಿಗಳು ಶಿವಯೋಗ ಮಾಡ್ಯಾರ ತಮ್ಮ ಒಂದು ಇದರಲ್ಲಿ. ಯಾವ ಹಂತದಲ್ಲಿ? ಉಪಾಸನಾ ಹಂತದಲ್ಲಿ ಶಿವಯೋಗಿಗಳು ಅಂತ ಹೆಸರು ಹೇಳ್ತದೆ. ಅವರು ಶಿವಯೋಗವನ್ನು ಮಾಡ್ಯಾರ. ಇಷ್ಟಲಿಂಗ ಪೂಜೆಯನ್ನು ಮಾಡ್ಯಾರ ಅವರು. ಅಂತರಂಗವಾಗಿದ್ದ ನಿರಾಕಾರ ಲಿಂಗವನು ಸಾಕಾರ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿಯನ್ನ ತಂದು ಪಟ್ಟನಯ್ಯ. ಇಂತಪ್ಪ ಲಿಂಗವು ಅಂತರಂಗವನಾವರಿಸಿ ಅಂತರಂಗದ ಕರಣಗಳಾಗಿ ಆ ಬೆಳಗುವ ಚೈತನ್ಯವೇ ಭಾವಲಿಂಗವಾಗಿ ಇದರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಅಂತರೊಳಗಿದ್ದಂತ ಲಿಂಗವನ್ನ ಸಾಕಾರ ಲಿಂಗವಾಗಿ ಸ್ತ್ರೀಲಿಂಗವಾಗಿ ಕೈಯಾಗ ಕೊಟ್ಟ. ಆ ಒಳಗೆ ಅಂತರಂಗದ ಕರಣಗಳೇ ಕಿರಣಗಳಾಗಿ ಆ ಬೆಳಗುವ ಚಿದಾಂಶಕವೇ ಪ್ರಾಣಲಿಂಗವು, ಆ ಮೂಲ ಚೈತನ್ಯವೇ ಭಾವಲಿಂಗವು. ಇದನ್ನೊಂದು ನೋಡುವ ನೋಟವು ಎದುರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ಒಬ್ಬ ನಿಜವು ತಾನೇ ಕೂಡಲ ಸಂಗಮ. ಎದುರಿಟ್ಟು ತೋರುವುದಿಲ್ಲ. ಕನ್ನಡದಲ್ಲಿ ತಿಳಿಯುವಂಗೆ ಹೇಳ್ಯಾರ. ನಾವು ಏನ್ ಹೇಳಬೇಕು ಸೇರಿಸಿ ಸಾಧನೆ. ನಾನು ನನ್ನ ನಿಜವಾದ ಸ್ವರೂಪವನ್ನು ತಿಳಿಬೇಕು. ಇಟ್ ಈಸ್ ದ ವರ್ದಿಯೆಸ್ಟ್ ಒನ್ ಇನ್ ದ ಎಂಟೈರ್ ಕ್ರಿಯೇಷನ್. ಈ ಸೃಷ್ಟಿ ಒಳಗ ಮನುಷ್ಯನಾಗಿ ಬಂದ ಮ್ಯಾಗ ಎಲ್ಲಕ್ಕಿಂತ ಮೊದಲು ಮಾಡಬೇಕಾದ್ದು ಮತ್ತು ಎಲ್ಲಕ್ಕಿಂತ ಪ್ರಾಮುಖ್ಯವಾದ ಕೆಲಸ ಏನು ಅಂದ್ರೆ ನಾನಾವೆಂದು ತಿಳಿಯುವುದು. ಒಬ್ಬ ವೈದ್ಯ ಒಂದು ಪೇಷಂಟ್ಗೆ ಮೊದಲು ಏನ್ ಮಾಡ್ಬೇಕಂದ್ರೆ ಕಾಯಿಲೆ ಏನೈತೆ ಅಂತ ಗುರುತಿಸ್ಬೇಕು. ಡಯಾಗ್ನೋಸ್ ಇಸ್ ಇಂಪಾರ್ಟೆಂಟ್. ನಮ್ಗೆ ಏನ್ ಯಾವ ಕಾಯಿಲೆ ಐತ್ರಿ? ಇಲ್ಲಿ ಅಧ್ಯಾತ್ಮಕ್ಕೆ ಬಂದೇ ನಮ್ಗೆ ಯಾವ ಕಾಯಿಲೆ ಅದ? ಭವರೋಗ ಅದ. ಭವರೋಗ ವೈದ್ಯ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಅವ ಕಂಡಿಡ್ತಾನ. ನಮ್ಮ ಭ್ರಮ ಆಗ್ಯದ. ಭ್ರಮಕ್ಕೆ ಔಷಧ ಅವನ ಕಡೆ ಅದ.
creation by donating three things. From Mundaka Upanishad we should remember. I donate three things to the entire creation. What are those three? Do you remember? Sat. ನಾ ಯಾರಂತ ತಿಳ್ಕೊಂಡೆ ಅಂದ್ರೆ ನನಗ್ ಗೊತ್ತಾಗ್ತದ ನಾನು 3 ವಸ್ತುಗಳನ್ನ ಈ ಜಗತ್ತಿಗೆ ಕೊಡಾಗತ್ತೇನೆ. ನಾ ಪಡ್ಯಾವಲ್ಲ, ನಾನು ಕೊಡಾವದೇನಿ. ಈ ಜಗತ್ತಿಗೆ ಇರುವಿಕೆಯನ್ನು ಕೊಟ್ಟಾವ ನಾನು. I am, do you know, remember? Sat. I lend existence to the world. ಈ ಜಗತ್ತಿಗೆ ಇರುವಿಕೆಯನ್ನು ಕೊಟ್ಟಾವ ನಾನದೇನಿ. ನಾನು ಅಂದ್ರೆ ಇದು ಅಹಂಕಾರ ನಾನು ಅಲ್ಲ. ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಮಾಯಾ, ಅವಿದ್ಯೆ ಎಲ್ಲವನ್ನು ಕಳೆದು ಯಾವುದು ಕಳಿಲಿಕ್ಕೆ ಬಾರದೈತಲ್ಲ ಅದು ಆತ್ಮಸ್ವರೂಪ. ಅದು ಹೆಂಗದ ಅಂದ್ರ ಅದು ಸದ್ರೂಪ ಅದ. ಅದು ಯಾವಾಗ್ಲೂ ಇರುವುದದ. ಅದಕ್ಕೆ ಇಲ್ಲ ಅನ್ನೋದೇ ಇಲ್ಲ. ಆ ಇರುವಿಕೆಯನ್ನ ಈ ಜಗತ್ತಿಗೆ ಅದು ನಾನದೇನಿ. ಆ ನಾನು ಈ ಜಗತ್ತಿಗೆ ಇರುವಿಕೆಯನ್ನ ಕೊಟ್ಟಾವ ನಾನದೇನಿ. I lend chitta to the world. I lend the conscious to the body mind complex, not the world. ನಾನು ಈ ಶರೀರ ಮನಸ್ಸು ಬುದ್ಧಿಗಳಿಗೆ ಚೇತನವನ್ನ ಕೊಟ್ಟಿದ್ದೀನಿ, ಅರಿವನ್ನ ಕೊಟ್ಟಿದ್ದೀನಿ. ಮತ್ತ ಈ ಜಗತ್ತಿನಲ್ಲಿ ಆನಂದ ಅನ್ನೋದು ಏನಾರ ಇತ್ತಂದ್ರ ಆ ವಿಷಯ ವಸ್ತುಗಳಲ್ಲಿ ಇಲ್ಲ. ಅದು ನನ್ನ ಆನಂದ ಅಲ್ಲಿ ತೋರಾಗುತ್ತದೆ. ನನ್ನ ಸ್ವರೂಪದ ಆನಂದ ಅದು. And if anybody is happy anyway, I alone lend reflected conscience in all those things. ಯಾರಾದ್ರೂ ಯಾವ್ದಾದ್ರು ವಿಷಯದಲ್ಲಿ ಆನಂದ ಪ್ರಾಪ್ತಿ ಆಗೈತಿ ಅಂದ್ರೆ ಅವ್ರಿಗೆ ಆನಂದ ಅದು ನನ್ನಿಂದ ಕೈಗಳ ಕೊಟ್ಟಿದ್ದು ಅಂತ ತಿಳ್ಕೊಳ್ರಿ. ನನಗೆ ಯಾವ್ದಾದ್ರು ಒಂದು ಸಿಹಿ ತಿನ್ನೋದ್ರಿಂದ ಆನಂದ ಆಗೈತಿ ಅಂದ್ರೆ ಆ ಆನಂದ ನನ್ನ ಕೈಗಳ, ನನ್ನ ಒಂದು ಪ್ರತಿಬಿಂಬದಿಂದ ಅದು ಬಂದದ ಆನಂದ. ಆತ್ಮಸ್ವರೂಪವನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲ ಜಗತ್ತು ಸಪ್ಪೆ ಅದರಿ, ಸಪ್ಪೆ ಅದ. ಆನಂದ ಇಲ್ಲಲ್ಲಿ. ಆದ್ರೆ ಎಲ್ಲಾ ವಸ್ತುಗಳಿಗೆ ಹಿಡಿದ್ರೆ ಒಂದು ಹನಿ ಆನಂದ ಹುಟ್ಟುವುದಿಲ್ಲ. ಆ ಆನಂದವು ನನ್ನ ಸ್ವರೂಪದಿಂದ ಬಂದಿದ್ದು ಆತ್ಮೀಯರೇ. ಇಷ್ಟೆಲ್ಲ ಹೇಳಿದ್ರು ಮತ್ತು ಆ ವಿಷಯಗಳೆಲ್ಲ ನಾವು ಮತ್ತೆ ಬೆಳಕು ಹಾಕ್ತೀವಿ ಅಂದ್ರೆ ಮೂಢರನ್ಬೇಕು, ಜಾಣರನ್ಬೇಕು. ವಿಚಾರ ಮಾಡ್ರಿ ಆತ್ಮೀಯ, ವಿಚಾರ ಮಾಡ್ರಿ. ಅವಿಚಾರ ಕೃತೇನ ಬಂದ ವಿಚಾರೇಣ ನಿವರ್ತದೆ. ವಿಚಾರ ಮಾಡ್ರಿ. ನಮಗೆಲ್ಲಾ ಹೇಳ್ರಿ, ಎಲ್ಲಾ ಮಾಡ್ತೇವೆ, ವಿಚಾರ ಬಂದು ಬಿಡ್ರಿ, ನಮಗ ಆಗುದು. ನಾವ್ ಇಲ್ಲಿ ಬಿಟ್ಟ ವಿಚಾರ ಮಾಡಿಲ್ಲ. ನಮಗ್ ವಿಚಾರ ಮಾಡೋದು ನಮ್ಗೆ ಟ್ರೈನಿಂಗ್ ಇಲ್ಲ. ಇಲ್ಲಿ ಮಾತ್ರ ವೇದಾಂತದೊಳಗೆ ವಿಚಾರ ಮಾಡ್ಬೇಕ್ರಿ. ಮಾಡೋದು ಏನಿಲ್ಲ, ವಿಚಾರ ಮಾಡ್ಬೇಕು. ಸಚ್ಚಿತ್ ಆನಂದ ಸ್ವರೂಪಂ ಅಹಂ ಅಸ್ಮಿ. ಆ ಸಚ್ಚಿದಾನಂದ ಸ್ವರೂಪ ಏನದ ಅದೇ ನಾನು ಇದ್ದೇನೆ. ಆ ನಿರಾಕಾರ ನಿರ್ಗುಣ ಪರಮಾತ್ಮ ಸ್ವರೂಪ ನಾನೇ ಇದ್ದೇನೆ. ಐ ಡು ನಾಟ್ ಡಿಪೆಂಡ್ ಅಪಾನ್ ಧರ್ಮ ಅರ್ಥ ಕಾಮ. ನಾನು ಧರ್ಮ ಅರ್ಥ ಕಾಮದ ಮ್ಯಾಗ ಅವಲಂಬಿತನಾಗುವುದಿಲ್ಲ. ಈ ಒಂದು ಸ್ವಾತಂತ್ರ್ಯ ಏನದಲ್ಲ, ನನ್ನ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯಕ್ಕೆ ಏನಂತೀವಿ ನಾವು? ಅನಪೇಕ್ಷಕ ಸ್ವಾತಂತ್ರ್ಯ ಅಂತೇವ. ನನಗೇನೂ ಅಪೇಕ್ಷೆ ಇಲ್ಲ. ನನಗೆ ಅದನ್ನ ಕೊಡು, ನಾನು ನಿನಗೆ ಇದನ್ನ ಕೊಡ್ತೀನಿ, ಇಲ್ಲ. ನಾ ಏನೂ ಅಪೇಕ್ಷೆ ಮಾಡೋದಿಲ್ಲ. ಯಾಕ? ನನ್ ಕಡೆ ಯಾವ್ದು ಇಲ್ಲ ಅಂತ ಇಲ್ಲ, ಎಲ್ಲ ನನ್ನ ಕಡೆ ಅದ. ಅಪೇಕ್ಷೆ ಮಾಡ್ಬೇಕಂದ್ರ ಏನು? ನನ್ನ ಕಡೆ ಇರಬಾರ್ದು, ಮತ್ತೊಂದ್ ಕಡೆ ಇರ್ಬೇಕು. ನಾ ಆತ್ಮ ಆದ್ಮ್ಯಾಗ ಎಲ್ಲ ನನ್ನ ಕಡೆನ ಅದ. ಅಪೇಕ್ಷೆ ಮೀನ್ಸ್ ಎಕ್ಸ್ಪೆಕ್ಟೇಷನ್, ಬಯಕೆ. ನನ್ನಲ್ಲಿ ಬಯಕೆನೇ ಇಲ್ಲ. ಯಾಕ? ಎಲ್ಲವೂ ನನ್ನಲ್ಲಿ ಇದೆ. ಆ ಆತ್ಮ ಸ್ವರೂಪ ಎಲ್ಲರಿಂದ ಭರ್ಪೂರ್ ಇದೆ. ಭಿಕ್ಷಾ ಮಾಡಾಕತ್ತ ನಿಮ್ಮ ಪ್ರೀತಿ ಕೊಡು ಅಂತ.
ನಾನಾ ಪ್ರೀತಿಯ ಕಣಿ ಅದಾನ ಭಿಕ್ಷೆ ಕೇಳಾಕತ್ತಾನ. ಏನ್ ಅನ್ಬೇಕು? ಭ್ರಮ ಅನ್ಬೇಕು ಏನು ವಾಸ್ತವ ಅನ್ಬೇಕು? ಕವಿ ಬರದ ರವಿ ಕಾಣತನ ಕವಿ ಕಾಣ್ತಾನ, ಬರದ ಕಲ್ಪನೆ ಒಳಗೆ ಬರದ ಅದನ್ನ ಖರೆ ಅಂದ್ಕೊಂಡ್ ಬಿಡುದ. ಅಲ್ರಿ ನಾನು ಪ್ರೇಮದ ಸಾಗರ ಸ್ವರೂಪ ಇದ್ದೇನೆ, ನಾನು ಪ್ರೀತಿ ಬಯಸ್ತೇನೆ ಅಂದ್ರೆ ಏನ್ ಅನ್ಬೇಕು ಹೇಳಿ? सागर मेरे पास है फिर भी मेरे दिल में प्यास है. ನಾನು ಸಮುದ್ರದಾಗ ಅದೇನೆ, ಆದ್ರೆ ನಾನು ನೀರಡಿಕೆಯಿಂದ ಬಳಲಾಗತ್ತೇನೆ. ನಾನು ಆನಂದ ಸಾಗರದಲ್ಲಿ ಇದ್ದೇನೆ, ಆದ್ರೆ ಆನಂದದಿಂದ ವಂಚಿತನಾಗಿದ್ದೇನೆ. ಇದು ನಮ್ಮ ಸಂಸಾರಿಗಳ ಹಣೆ ಬರಹ. I expect love from others. I expect care from others. ನನಗೆ ಯಾರಾದ್ರೂ ಪ್ರೀತಿ ಮಾಡಬೇಕು ಅದನ್ನ ಬಯಸ್ತೇನೆ. ನನಗೆ ಯಾರಾದ್ರೂ ಕಾಳಜಿ ಮಾಡಬೇಕು ಅಂದ್ರೆ ನನಗೆ ಬಹಳ ಸಂತೋಷ. ಏನಿದೆ ಅರ್ಥ? ಭ್ರಮ. And if 3 children love me but 1 doesn't, then I miss that. ನನಗೆ 3 ಮಕ್ಕಳದಾವ, 3 ಮಕ್ಕಳೊಳಗೆ 2 ನನ್ನ ಪ್ರೀತಿ ಮಾಡ್ತಾರ, ಒಬ್ಬವ ನನ್ನ ಪ್ರೀತಿ ಮಾಡೋದಿಲ್ಲ, ಅಲ್ಲಿ ನಾನು ಅದರಿಂದ ಅವನ ಪ್ರೀತಿಯಿಂದ ನಾನು ವಂಚಿತನಾಗೇನೆ ಅಂತ ಭಾವದ. I keep on missing things. ನಾನು ಜೀವನದಲ್ಲಿ ಏನೋ ಕಳ್ಕೊಂಡೆ ಅನ್ನುವಂತ ಆಭಾಸದಿಂದ ಇರ್ತೇನೆ. ನಾನು ವಾಸ್ತವಿಕವಾಗಿ ಪೂರ್ಣನೇ ಇದ್ರೂ ನಾನು ಅಪೂರ್ಣ ಅನ್ಸ್ಕೊಂಡೇನಿ. ಆದ್ದರಿಂದ ನಾನು ಏನೂ ಕಳ್ಕೊಂಡಿಲ್ಲ, ನನ್ನ ಸ್ವರೂಪದಿಂದ ನಾನು ಪೂರ್ಣನೇ ಅದೇನಿ ಅಂತ ತಿಳಿಯುವುದೇ ಮೋಕ್ಷ. ಈಗ ತಿಳಿಯುವುದೇ ಮೋಕ್ಷ. ಮೋಹದ ಕ್ಷಯವೇ ಮೋಕ್ಷ, ಅಜ್ಞಾನದ ಕ್ಷಯವೇ ಮೋಕ್ಷ, ಅಜ್ಞಾನದ ನಾಶವೇ ಸ್ವರೂಪದ ಪ್ರಾಪ್ತಿ. ಬೇರೆ ಏನೂ ಇಲ್ಲ ಆತ್ಮೀಯರೇ. ಅಜ್ಞಾನವನ್ನು ಕಳ್ಕೊಂಡ್ಬಿಡೋಣ, ಮುಂದಿನ ಏನದ ಪ್ರಾಪ್ತಸ್ಯ ಪ್ರಾಪ್ತಿ ಅದ. ನಾವು ಇಲ್ಲಿ ಏನು ಪಡೆಯೋದೇನಿಲ್ಲ, ಎಲ್ಲವನ್ನ ಪಡೆದೇ ನಾವು, ಪಡೆದು ಬಿಟ್ಟೇವಿ ನಾವು ಎಲ್ಲರೂ. ಇವತ್ತು ಕೆಲವು ಮಂದಿಗೆ ಗೊತ್ತಿಲ್ಲ, ಕೆಲವು ಮಂದಿಗೆ ಗೊತ್ತದ, ಅಥವಾ ಬಹಳ ಮಂದಿಗೆ ಗೊತ್ತಿಲ್ಲ, ಕೆಲವೇ ಮಂದಿಗೆ ಗೊತ್ತದ. ತಮ್ಮ ಸ್ವರೂಪ ಜ್ಞಾನ ಗೊತ್ತಿದ್ದವರಿಗೆ ತಾವು ಎಂತ ಸ್ವರೂಪ ಅನ್ನುವಂಥದ್ದು ಗೊತ್ತದ, ಬಹಳ ಮಂದಿಗೆ ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಏನಾಗಬೇಕಾಗ್ಯದಂದ್ರೆ ಮೊದಲ ಡಯಾಗ್ನೋಸ್ ಏನಂದ್ರೆ ಅಜ್ಞಾನ ಭ್ರಮೆ ಬೇಕಾಗ್ಯದ. ನಾ ಶರೀರ ಏನದ, ನಾ ಆತ್ಮ ಅನ್ನೋದು ಬಿಟ್ಟು ಉಳಿದೆಲ್ಲವೂ ಭ್ರಮೆ. ನಾನು ಶರೀರ ಅನ್ನೋದು ಭ್ರಮೆ, ನಾನು ಮನಸ್ಸು ಅನ್ನೋದು ಭ್ರಮೆ, ನಾನು ಬುದ್ಧಿ ಅನ್ನೋದು ಭ್ರಮೆ, ನನ್ನ ಬುದ್ಧಿ ಬಹಳ ಚುರುಕದ ಅನ್ನೋದು ಭ್ರಮೆ, ನಾನು ಬಹಳ ಶ್ರೀಮಂತ ಆದೇನೆ ಅನ್ನೋದು ಭ್ರಮೆ, ನಾನು ಬಹಳ ಬಡವಾದೇನೆ ಅನ್ನೋದು ಭ್ರಮೆ, ನನಗೆ ಯಾರು ಸಂಬಂಧಗಳಿಲ್ಲ ಅನ್ನೋದು ಭ್ರಮೆ, ನಾನು ದೊಡ್ಡ ಜಾತಿಯವ ಅನ್ನೋದು ಭ್ರಮೆ, ನಾನು ಎತ್ತರ ಅದೇನೆ ಭ್ರಮೆ, ನಾ ಗಿಡ್ಡದೇನಿ ಭ್ರಮೆ, ನಾ ಕಪ್ಪದೇನಿ ಭ್ರಮೆ, ನಾ ಕೆಂಪದೇನಿ ಭ್ರಮೆ, ನಾ ಹೆಣ್ಣದೇನಿ ಭ್ರಮೆ, ನಾ ಗಂಡದೇನಿ ಭ್ರಮೆ. ನಾ ಹುಟ್ಟೇನಿ ಭ್ರಮೆ, ನಾ ಒಂದಿನ ಸಾಯ್ತೇನಿ ಭ್ರಮೆ. ಕಳ್ಕೊಳ್ಳೋದದ್ರಿ, ಪಡ್ಕೊಳ್ಳೋದೇನು ಇಲ್ಲ. ನಮ್ಮ ಸ್ವಭಾವ ಹೆಂಗದ? ಎಲ್ಲವನ್ನ ಪಡೆಯೋದು, ತಗೊಂಡು ಹೋಗಿ ಲೈಬ್ರರಿ ಪುಸ್ತಕ ತಗೊಳ್ಳೋದು, ಖರೀದಿ ಮಾಡೋದು, ಒಂದು ಮನೆ ಲೈಬ್ರರಿ ಮಾಡಿದ್ವಿ, ಗ್ಲಾಸ್ ಹಾಕ್ಸಿ ಅದನ್ನ ಚಂದಾಗಿ ಕವರ್ ಹಾಕಿ ಇಟ್ಬಿಡೋದು. ಓದುವಂಗಿಲ್ಲ, ಓದುವರಿಗೆ ಕೊಡುವಂಗಿಲ್ಲ. ನಾಟ್ ಮಿಸ್ಸಿಂಗ್ ಎನಿಥಿಂಗ್ ಈಸ್ ಕಾಲ್ಡ್ ಮೋಕ್ಷ. ನಾನು ಜೀವನದಾಗ ಏನೇನೂ ಕಳ್ಕೊಂಡಿಲ್ಲ ಅನ್ನುವಂತ ಭಾವ ಬರಬೇಕಂದ್ರ ಅದಕ್ಕೆ ಮೋಕ್ಷ ಅಂತಾರ. ನಾನು ಪೂರ್ಣ ಇದ್ದೇನೆ. ಇನ್ನೂ ಒಂದು ಮಾತು, ನಾನು ಏನನ್ನಾದರೂ ಪಡೆದು ನಾನು ಪೂರ್ಣ ಆಗುವುದಿಲ್ಲ ಅಂತ ತಿಳಿಯುವುದೇ ಮೋಕ್ಷ. Lord Krishna defines mukta as the one who doesn't depend upon anything from outside, the one who is happy with himself. ಪರಮಾತ್ಮ ಕೃಷ್ಣ ಹೇಳ್ತಾನೆ ಭಗವದ್ಗೀತೆ ಒಳಗ, ಯಾರು ಮುಕ್ತರು ಅಂತಂದ್ರ
ಜಗತ್ತಿನ ಯಾವ ವಿಷಯ ವಸ್ತುವನ್ನು ಬಯಸದೆ ತಾನು ಪೂರ್ಣ ಇದ್ದೇನೆ ಅಂತ ತಿಳಿದವ ಅವರೇ ಮುಕ್ತ. ಏನ್ ಹೇಳ್ರಿ ಈ ಮಾತು? ಭಗವದ್ಗೀತೆ 12ನೇ ಅಧ್ಯಾಯ ಅದನ್ನ ಅಭ್ಯಾಸ ಮಾಡೋದೇ ನಾವು. 16ನೇ ಶ್ಲೋಕದಾಗ ಹೇಳ್ತಾನ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಮದ್ಭಕ್ತ ಸಮೇ ಪ್ರಿಯ. ಭಗವಂತ ಹೇಳ್ತಾನಿಲ್ಲ 12ನೇ ಅಧ್ಯಾಯದಾಗ ಏನ್ ಹೇಳ್ತಾನಿಲ್ಲ ಅಂತಂದ್ರ, ಯಹ ಅನಪೇಕ್ಷ, ಯಾವ ಪುರುಷನು ಆಕಾಂಕ್ಷ ರಹಿತನಾಗಿದ್ದಾನೋ, ಯಹ ಪುರುಷ ಶುಚಿ, ಯಾವನು ಹೊರಗು ಒಳಗಿನಿಂದ ಶುದ್ಧವಾಗಿದ್ದಾನೋ, ಯಹ ಪುರುಷ ದಕ್ಷ, ಯಾವನು ದಕ್ಷನಾಗಿದ್ದಾನೋ, ಯಹ ಪುರುಷ ಉದಾಸೀನ, ಯಾವ ಪುರುಷನು ಪಕ್ಷಪಾತದಿಂದ ರಹಿತನಾಗಿದ್ದಾನೋ, ಯಹ ಪುರುಷ ಗತವ್ಯತ, ಯಾವ ಪುರುಷನು ದುಃಖರಹಿತನಾಗಿದ್ದಾನೋ, ಯಹ ಪುರುಷ ಸರ್ವಾರಂಭ ಪರಿತ್ಯಾಗಿ, ಯಾವ ಪುರುಷನು ಎಲ್ಲ ಕ್ರಿಯೆಗಳ ಕರ್ತೃತ್ವದ ತ್ಯಾಗಿಯಾಗಿದ್ದಾನೋ, ಸಹ ಮದ್ಭಕ್ತ, ಅವನು ನನ್ನ ಭಕ್ತನು. ಸಹ ಮದ್ಭಕ್ತ, ಅವನು ನನ್ನ ಭಕ್ತನು. ಸಹ ಮೇ ಪ್ರಿಯ, ಅವನು ನನಗೆ ಪ್ರಿಯನಾಗಿದ್ದಾನೆ. ಏಕಾದಶಿ ಹೇಳಿ ಮತ್ತು ನಮ್ದು ಏನದ ಟ್ರೆಡಿಷನಲ್ ಥಿಂಕಿಂಗ್ ಬಿಡುದಲ್ಲ ನಾವು. ಅದು ಹಲವಾರು ಜನ್ಮದಲ್ಲಿ ನಮ್ಗೆ ಬೆನ್ನ ಹತ್ತೈತಿ ನೋಡ್ರಿ, ಇದಿ ಜ್ಞಾನ ಅದು ಹೋಗುದಿಲ್ಲ ಒಮ್ಮಗಲೇ. ಬಹಳ ಸಾಧನೆ ಮಾಡ್ಬೇಕು ಅಂತ ಹೇಳೇ ಹೇಳ್ತಾನ ನಾವು, ಭಗವಂತ ಹೇಳೇ ಹೇಳ್ತಾನ. ಇಷ್ಟೆಲ್ಲಾ ಒಂದು ಸಿದ್ಧಾರೂಢರು ಬಂದು ಕನ್ನಡದಾಗ ಹೇಳೋದ್ರು, ವಿವೇಕಾನಂದರು ಬಂದ್ರು, ಎಲ್ಲಾರು ಹೇಳಿದ್ರು, ನಾವೇನು ಸುಧಾರಣೆ ಆಗಿಲ್ಲ. ಇನ್ನೂ ಎಷ್ಟೋ ಮಂದಿ 100 ಮಂದಿ ಬಂದು ನಾವೇನು ಸುಧಾರಣೆ ಆಗಿರೋದು. ನಾವೇನು ಸುಧಾರಣೆ ಆಗುವ ಅಷ್ಟು ಕಾಣಬೇಕು. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಚಿತ್ತ ಪ್ರಜ್ಞ ತದೋಚ್ಯತೆ. ಭಗವದ್ಗೀತಾ ಎಲ್ರಿ ಇದು 2ನೇ ಅಧ್ಯಾಯ 55ನೇ ಶ್ಲೋಕ. ಹೇ ಪಾರ್ಥ, ಯದಾ ಯಾವ ಕಾಲದಲ್ಲಿ, ಯಾ ಪುರುಷ ಈ ಪುರುಷನು, ಮನೋಗತಾನ್ ಸರ್ವಾನ್ ಕಾಮಾನ್ ತನ್ನ ಮನುಷ್ಯನಲ್ಲಿರುವ ಸಂಪೂರ್ಣ ಕಾಮನೆಗಳನ್ನು, ಪ್ರಜಾಹಾತಿ ಪ್ರಕರ್ಷೇಣ ಜಹಾತಿ ಸಂಪೂರ್ಣವಾಗಿ ತ್ಯಜಿಸುತ್ತಾನೋ, ಏನನ್ನು? ಮನಸ್ಸಿನಲ್ಲಿರುವ ಸಂಪೂರ್ಣ ಕಾಮನೆಗಳನ್ನು. ಯಾವಾಗ ಯಾವ ಕಾಲದಲ್ಲಿ? ಸಂಪೂರ್ಣವಾಗಿ ಸಮ್ಯಕ್ ಪ್ರಜಾತಿ ಪ್ರಜಹಾತಿ ಸಮ್ಯಕ್ ಜಹಾತಿ. ಸಮ್ಯಕ್ ಅಂದ್ರ ಸಂಪೂರ್ಣವಾಗಿ, ಒಂದು ಇಡದಂಗ 2 ಬಿಟ್ಟೇನ್ರಿ, ಇನ್ನೊಂದು 100 ಅದಾವ. 102 ಇದ್ರೆ 102 ಬಿಡ್ಬೇಕು. ಸಮ್ಯಕ್ ಸಂಪೂರ್ಣವಾಗಿ ಕಾಮನೆಗಳನ್ನ ತ್ಯಜಿಸುತ್ತಾನೋ. ಮತ್ತ ಆತ್ಮನ ಏವ ಆತ್ಮನೇ ತುಷ್ಟ, ವಿಷಯ ವಸ್ತುಗಳಲ್ಲಿ ರಮ ಮಾಡದೆ ತನ್ನ ಆತ್ಮನಿಂದಲೇ ಆತ್ಮನ ತೃಪ್ತಿಯನ್ನು ಹೊಂದಿ ಸಂತುಷ್ಟನಾಗಿರುತ್ತಾನೆಯೋ, ತದಾ ಆ ಕಾಲದಲ್ಲಿ ಸ್ಥಿತಪ್ರಜ್ಞೆ ಇತಿ ಉಚ್ಯತೆ, ಅವನ ಸ್ಥಿತಪ್ರಜ್ಞಾನ ಬೇಕು. ಇವೆಲ್ಲ ನಾವ್ ಹೆಂಗಿರ್ಬೇಕು ಅನ್ನೋದಕ್ಕ ಒಂದು ಆದರ್ಶ ವಾಕ್ಯಗಳು. ಈ ಟಾರ್ಗೆಟ್ ಮುಟ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು, ಜ್ಞಾನವಂತರು. ಮತ್ತೆ ಹೇಳ್ತಾನೆ ಭಗವಂತ, ಇನ್ನೊಂದು ಶ್ಲೋಕ ಹೇಳ್ತಾನೆ, ಇದೇ ವಿಚಾರ ಹೇಳ್ತಾನೆ. ಮತ್ತು
17ನೇ ಶ್ಲೋಕದಾಗ ಹೇಳ್ತಾರ ನೋಡಿ, ಯಹತು ಆತ್ಮರತಿ ಏವ ಸ್ಯಾತ್ ಆತ್ಮತೃಪ್ತಃ ಚ ಮಾನವಃ ಆತ್ಮನಿ ಏವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಹ ಮಾನವಃ ಯಾವ ಮನುಷ್ಯನು ಆತ್ಮರತಿ ಏವ ಆತ್ಮನಲ್ಲಿ ರಮಮಾಣ ಮಾಡುತ್ತಾನೋ ಮತ್ತು ಆತ್ಮತೃಪ್ತನೋ ಆತ್ಮನಲ್ಲಿಯೇ ತೃಪ್ತನಾಗಿರುವನೋ ಮತ್ತು ಆತ್ಮನಿಯೇವ ಸಂತುಷ್ಟ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನು, ತಸ್ಯ ಕಾರ್ಯಂ ನ ವಿದ್ಯತೆ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ, ಅವನು ಕೃತಕೃತ್ಯನು. ಏನ್ ಹೇಳ್ಬೇಕ್ರಿ ಮತ್ತು ಭಗವಂತ? The one who doesn't depend upon the mobile phone is a ಜ್ಞಾನಿ. ಯಾರು ಮೊಬೈಲ್ ಫೋನ್ ಮೇಲೆ ಅವಲಂಬಿತರಾಗಿಲ್ಲ ಅವರು ಜ್ಞಾನಿ ಅಂತ ನೋಡಿ. ಯಾರಿಗೆ ಮೊಬೈಲ್ ಇಲ್ಲ ಅಂದ್ರೆ ಕೈಯಾಗ ಕಳವಳ 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 ಆಗತ್ತೆ ನೋಡಿ. So the prayojanam is moksha, freedom from emotional dependence, physical dependence we cannot avoid. ಅಂತಾರ ಅಪ್ಪೋರು ಏನ್ರಿ, ಮೊಬೈಲ್ ಮ್ಯಾಗ ನಾವು ಅವಲಂಬಿತರಾಗ ಫಿಸಿಕಲಿ ಅವಲಂಬಿತರಾಗೋಣ, ಇಮೋಷನಲಿ ಅವಲಂಬಿತರಾಗಬೇಡ್ರಿ. ಎಷ್ಟು ಬೇಗ ಅಷ್ಟು ಉಪಯೋಗ ಮಾಡ್ರಿ, ಅಲ್ಲಿ ಒದರ್ ಬಿಡ್ರಿ. ಇಮೋಷನಲಿ ಭಾವನಾತ್ಮಕವಾಗಿ ಯಾವುದೇ ವಸ್ತುವಿನ ಮ್ಯಾಗ ಈ ಜಗತ್ನಾಗ ಯಾವುದೇ ವಸ್ತುವಿನ ಮ್ಯಾಗ ಅವಲಂಬಿತರಾದ್ರೆ ನಿರಾಶೆ ಕಟ್ಟಿಟ್ಟ ಬುದ್ಧಿ. ವಿ ರಿಕ್ವೈರ್ ಫುಡ್, ವಿ ರಿಕ್ವೈರ್ ಕ್ಲೋದಿಂಗ್ ಎಟ್ಸೆಟ್ರಾ. ನೀವು ನಮಗೆ ಏನ್ ಬೇಕು ಅವ್ರ ಮ್ಯಾಗ ಅವಲಂಬಿತರಾಗ್ರಿ. ಎಷ್ಟು ಬೇಕ್ರಿ ನಿಮಗೆ? ಬಟ್ಟೆ, 2 ಬಟ್ಟೆ ಸಾಕಲ್ಲ, 3 ಬಟ್ಟೆ ಸಾಕು, ಇರಾಕ್ ಒಂದಿಷ್ಟು ಜಾಗ ಆದ್ರೆ ಸಾಕು, ಒಂದು ಕೋಣೆ, ಒಂದು ಟಾಯ್ಲೆಟ್, ಒಂದು ಬಾತ್ರೂಮ್ ಇದ್ರೆ ಸಾಕು, ಒಂದು ಗುಡಿಸಲು ಇದ್ರೆ ಸಾಕು. ಫಿಸಿಕಲ್ ಡಿಪೆಂಡೆನ್ಸ್ ವಿ ಕೆನಾಟ್ ಅವಾಯ್ಡ್. ನೀವು ಬೇಕಾಗ್ತದ. ಶರೀರನು ವ್ಯವಹಾರಿಕ ಸತ್ತೋದಾಗದ, ನಿಮ್ಮ ಹಸಿವು ನಡಿಕೆನು ವ್ಯವಹಾರಿಕ ಸತ್ತೋದಾಗದಾವ, ಸಮಸತ್ತಾದಾಗ ಕರ್ಮನ ಬೇಕಾಗ್ತದ. ಕರ್ಮದಿಂದ ಸುಖವಂತೇನೆ ಸಾಧ್ಯ ಇಲ್ಲ. ಸುಖ ಐತಿ ಪಾರಮಾರ್ಥಿಕ ಸತ್ತೋದಾಗ, ವ್ಯವಹಾರಿಕ ಸತ್ತೋದಾಗಿಲ್ಲ. ಅಲ್ಲಿ ಭ್ರಮೆಯನ್ನು ಕಳ್ಕೋಬೇಕು, ಜ್ಞಾನವೇ ಬೇಕಲ್ಲಿ. ಕರ್ಮದಿಂದ ಆಗುವುದಿಲ್ಲ. ಇನ್ನ ಏನ್ ಹೇಳ್ಬೇಕ್ರಿ ಅವ್ರ? We require food, we require clothing, etc. But emotional dependence goes away, which is God moksha. What is the next factor? Sambandha. Vishaya is Atma Vidya. Prayojanam is moksha. What is the connection between Vishaya and Prayojanam? In case of Karma Kanda, knowledge by itself doesn't give any benefit. ಕರ್ಮ ಕಾಂಡದಾಗ ನಿಮಗೆ ಜ್ಞಾನ ಬೇಕಲ್ಲೇ. ಜ್ಞಾನ ಯಜ್ಞ ಹೆಂಗ್ ಮಾಡಬೇಕು, ಯಾವ ಹವಿಸ್ಗಳು ಬೇಕು, ಯಾವ ಟೈಮಿಗೆ ಯಜ್ಞ ಮಾಡಬೇಕು, ಅದಕ್ಕೆ ಎಷ್ಟು ಮಂದಿ ಪೃಥ್ವೀಜರು ಬೇಕು, ಯಜಮಾನ ಏನ್ ಮಾಡ್ಬೇಕು, ಯಜಮಾನತಿ ಏನ್ ಮಾಡ್ಬೇಕು, ಅವೆಲ್ಲ ಗೊತ್ತಿರ್ಬೇಕು. ಆ ಜ್ಞಾನ ಇತ್ತಂದ್ರೆ ಕರ್ಮಕಾಂಡದಲ್ಲಿ ಫಲ ಸಿಗುದಿಲ್ಲ. ಆ ಜ್ಞಾನವನ್ನ ನೀವು ಪ್ರಾಯೋಗಿಕವಾಗಿ ಮಾಡ್ಬೇಕಾಗ್ತದ ಕರ್ಮವನ್ನಲ್ಲಿ. The knowledge by itself doesn't give any benefit. ಕರ್ಮಕಾಂಡದಲ್ಲಿ ಜ್ಞಾನ ಇತ್ತು ಅಂದ್ರೆ ಬೆಲೆ ನಿಮ್ಗೆ ಸಿಗುದಿಲ್ಲ, ಇದು ಸಿಗುದಿಲ್ಲ, ಫಲ ಸಿಗುದಿಲ್ಲ. ಕರ್ಮವನ್ನ ಆ ಜ್ಞಾನ ಆದ್ಮ್ಯಾಗ ಕರ್ಮ ಅವಶ್ಯಕತೆ ಅದ, ಅಲ್ಲಿ ಯೋಗ್ಯದ ಅದು. You have to do work, you do sadhana, but in case of ಜ್ಞಾನ ಕಾಂಡ, ಅದು ಜ್ಞಾನ ಕಾಂಡದಾಗ ಅದನ್ನ ತಗೊಂಬಂದು ಅದನ್ನ ಅಲ್ಲಿ ಹಚ್ಚಾಕ್ ಬರ್ಬೇಡ್ರಿ. ಈಗ ಥಿಯರಿ ಆತ್ರಿ, ಇನ್ನ ಪ್ರಾಕ್ಟಿಕಲ್ ಯಾವಾಗ ಹೇಳ್ತೀರಿ? ತತ್ವಮಸಿ ಹೇಳಿದ್ರಿ, ಥಿಯರಿ ಆತ್ರಿ, ಪ್ರಾಕ್ಟಿಕಲ್ ಯಾವಾಗ ಹೇಳ್ತೀರಿ? ಏನ್ ಹೇಳ್ಬೇಕು ಅವ್ರು ಪ್ರಾಕ್ಟಿಕಲ್ ನನಗಿಲ್ಲ. ಆ ವಾಸನ ನಮ್ದು ಏನದ, ಕರ್ಮಗತ ವಾಸನ ಏನದ, ಆ ವಾಸನ ನಮಗ್ ಹಿಂಗ್ ಕೇಳಕ್ ಹಸ್ತದ. ಆತ್ಮೀಯರೇ, ಇಲ್ಲಿ ಥಿಯರಿ ಪ್ರಾಕ್ಟಿಕಲ್ ಇಲ್ಲ. ಏನದ ಇಲ್ಲಿ ಬರೀ ಥಿಯರಿನ ಅಷ್ಟ. ಥಿಯರಿ ಒಳಗನ ಜ್ಞಾನ ಆಗ್ಬೇಕು, ಜ್ಞಾನದಿಂದ ಕೈ ಬಿದ್ದಿ. ಥಿಯರಿ ಆದ್ಮ್ಯಾಗ ಪ್ರಾಕ್ಟಿಕಲ್ ಇಲ್ಲವೇ ಇಲ್ಲ ಇಲ್ಲಿ. ಯಾಕಂದ್ರೆ ಭ್ರಮ ಹೋತು ಅಂದ್ರೆ ನೀ ಎಚ್ಚರ ಆಗಿಬಿಟ್ರೆ ಸಾಕು, ಅಷ್ಟೇ. ಕ್ಲಾಸ್ ಮುಗಿದು ನಿನ್ನ ಅಜ್ಞಾನ ಹೋತು. ಒಂದು ಗೌಹರಿ ಅದ, ಏನು ಒಂದು ಗುಹೆ ಅದ, ಗುಹೆ ಒಳಗೆ ಕತ್ಲದ.
ಕತ್ಲ ನೀ ಹೋಗ್ ಹೊರಗೆ, ನೀನ್ ಬಡಿಗೆ ತಗೋತೇನೆ ನೋಡ್, ಹೋಗತ್ತೇನೆ ಕತ್ಲು. ನಾ ಬಡಿಗೆ ತಗೊಂಡ್ ಹೊಡಿತೇನೆ ನೋಡಿ, ಹೋಗ್ತೇನಿಲ್ಲ ಹೊರಗೆ, ಹೋಗತ್ತೇನೆ ಕತ್ಲದು, ಬಡಿಗೆ ತಗೊಂಡ್ ನಿಂತ ಹೋಗತ್ತೇನೆ ಕತ್ಲ. ಕರ್ಮ ಬೇಕನಲ್ಲಿ. ಒಂದು ಮ್ಯಾಡ ಬತ್ತಿ ಹಚ್ಚು, ಖಲಾಸ್. ಎಲ್ಲಿ ಹೋದು ಕತ್ಲ ನಿಂದು? In case of Jnanakanda, the advantage is Jnanam itself, it gives fulfillment. ಜ್ಞಾನ ಆತು, ನಿನಗೆ ಫಲ ಸಿಕ್ತು, ಮತ್ ಕರ್ಮ ಬೇಕಾಗಿಲ್ಲ. ಆದ್ರೆ ಕರ್ಮಕಾಂಡದಲ್ಲಿ ಆ ಜ್ಞಾನನೂ ಬೇಕು, ಆ ಜ್ಞಾನವನ್ನ ಅನುಷ್ಠಾನನೂ ಮಾಡ್ಬೇಕಾಗ್ತದೆ. Because the knowledge is I am worthy by myself. ಆ ಜ್ಞಾನವಾದಾಗ ನನ್ನ ಕಿಮ್ಮತ್ ಏನದ ಅನ್ನೋದು ನನ್ಗೆ ಗೊತ್ತಾಗ್ಬಿಡ್ತು. ಜಗತ್ತಿನಲ್ಲಿ ಅಮೂಲ್ಯವಾದ ವಸ್ತು ನಾನಾಗಿದ್ದೇನೆ, ನಾನು ಆತ್ಮ ಸ್ವರೂಪನಿದ್ದೇನೆ, ನಾನು ಪರಮಾತ್ಮನಿದ್ದೇನೆ, ನಾನು ಪೂರ್ಣನಿದ್ದೇನೆ, ನಾನು ಆನಂದ ಸ್ವರೂಪನಿದ್ದೇನೆ. ನನ್ನ ಆನಂದಕ್ಕಾಗಿ ನಾವು ಯಾವ ವಿಷಯ ವಸ್ತು ಮೇಲೂ ಅವಲಂಬಿತನಿಲ್ಲ. ಇನ್ಫ್ಯಾಕ್ಟ್ ವಿಷಯ ವಸ್ತುಗಳಿಂದ ಬರುವಂತಹ ಆನಂದ ಅದು ನನ್ನದೇ ಆನಂದ, ಅದು ಪ್ರತಿಬಿಂಬಿತವಾಗಿ ಅಲ್ಲಿತು. We will see more and more such mantras. Vruksha sharirva, kirti prashtam gireriva, urdhva pavitrovadaniva swamrutamasmi, dravidagam savarchasam tumeda. ಮೃತ್ಯುಂಜಯ ಮಂತ್ರ ಅಂತ ಬರ್ತದೆ ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ಬ್ಯೂಟಿಫುಲ್ ಮಂತ್ರ. The Veda says you are running behind people, you are running behind name, you are running behind fame, you are running behind position, you are running behind position, you do not know anything. ಆತ್ಮಜ್ಞಾನಕ್ಕೆ ಬಂದ್ರೆ ನೀನು ಯಾವ ಜನರಿಂದ ಓಡಾಡೋ ಅವಶ್ಯಕತೆ ಇಲ್ಲ, ನೀ ಯಾವ ಹೆಸರಿಗಾಗಿ ಓಡಾಡೋ ಅವಶ್ಯಕತೆ ಇಲ್ಲ, ನಿನಗೆ ಯಾವ ಪ್ರಸಿದ್ಧಿ ಬೇಕಾಗಿಲ್ಲ, ಯಾವ ಅಧಿಕಾರ ಬೇಕಾಗಿಲ್ಲ, ಯಾವ ಅಂತಸ್ತು ಬೇಕಾಗಿಲ್ಲ. ಬಿಕಾಸ್ ಯು ಆರ್ ವರ್ದಿ ಬೈ ಯುವರ್ ಸೆಲ್ಫ್. ನಿನ್ನ ಸ್ವರೂಪವನ್ನ ತಿಳಿದ್ರೆ ಇವೆಲ್ಲ ನಿನ್ನಲ್ಲೇ ಅದಾವು. ಸೊ ದ್ಯಾಟ್ ಸಂಬಂಧ ಕನೆಕ್ಷನ್ ಇಸ್ ವಾಟ್? ಏನ್ ಸಂಬಂಧ? ಜ್ಞಾನ ಮಂತ್ರೇನ ಜ್ಞಾನ ಮಾತ್ರೇನ ಸಂಬಂಧ. ಶರಣಪ್ಪರ ಮ್ಯೂಟ್ ಮಾಡ್ರಿ. ಶರಣಪ್ಪ ಸಜ್ಜನ್ ಅವರು ಬಂದ ಮಾಡ್ರಿ. ಜ್ಞಾನ ಮಾತ್ರದಿಂದ ಮೋಕ್ಷದ ಆತ್ಮೀಯರೇ ಇಲ್ಲೇ. ಜ್ಞಾನ ಆದ ನಂತರ ಕರ್ಮದ ಅವಶ್ಯಕತೆ ಇಲ್ಲ ಜ್ಞಾನ ಕಾಂಡದಲ್ಲಿ. ಆದ್ರೆ ಪೂರ್ವ ಮೀಮಾಂಸದ ಕರ್ಮ ಕಾಂಡದಲ್ಲಿ ಜ್ಞಾನನೂ ಬೇಕು, ಕರ್ಮನೂ ಬೇಕು. ಡೈರೆಕ್ಟ್ ಬೆನಿಫಿಟ್. ಇದು ಸಂಬಂಧ ಹೆಂಗದ ಅಂದ್ರೆ ನೇರ ಸಂಬಂಧ ಅದ. ಅಲ್ಲಿ ಏನು ಸಂಬಂಧ ಅದ ಅಂದ್ರೆ ಅಲ್ಲಿ ಅವಾಂತರ ಪ್ರಯೋಜನ ಅದ, ಇಲ್ಲೇ ನೇರ ಪ್ರಯೋಜನ ಅದ. ನೋ ಕ್ವಶನ್ ಆಫ್ ಪರಂಪರಾ ಸಂಬಂಧ. ಪರಂಪರಾ ಸಂಬಂಧ ಇಲ್ಲಿ ನೇರ ಸಂಬಂಧ. ಸಂಬಂಧ ಏನದರಿ? ಜ್ಞಾನ ವಿಷಯಕ್ಕೂ ಪ್ರಯೋಜನಕ್ಕೂ ನೇರ ಸಂಬಂಧ ಅದ. ಎಲ್ಲೇ? ಜ್ಞಾನ ಕಾಂಡದಲ್ಲಿ. ಕರ್ಮ ಕಾಂಡದಲ್ಲಿ ಎಂತ ಸಂಬಂಧ ಅದ? ಪರಂಪರಾ ಸಂಬಂಧ ಅದ. There is no question of ಪರಂಪರಾ ಸಂಬಂಧ, ಬಟ್ ಇಟ್ ಈಸ್ ಸಾಕ್ಷಾತ್ ಸಂಬಂಧ. ನೇರ ಸಂಬಂಧ ಅಲ್ರಿ ಅಥವಾ ಸಾಕ್ಷಾತ್ ಸಂಬಂಧ ಅಲ್ರಿ. ಜ್ಞಾನ ಕಾರಣದಾಗ ಜ್ಞಾನ ಆತಂದ್ರ ಅಲ್ಲಿ ಪ್ರಯೋಜನ ಬಂದ ಬಿಡ್ತದೆ. ಆ ಜ್ಞಾನ ಆದ ನಂತರ ಕರ್ಮವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಸಂಬಂಧ ಕೇಳಿದಾಗ ನೇರ ಸಂಬಂಧ ಐತೋ ಪರಂಪರಾ ಸಂಬಂಧ ಐತೋ ಹಿಂಗೆ ತಿಳ್ಕೋಬೇಕು. That is in between. ಕರ್ಮ is not required. ಅಂದ್ರೆ ಜ್ಞಾನ ಕಾರಣದಲ್ಲಿ ಜ್ಞಾನವೇ ಫಲ ಕೊಡ್ತದೆ, ನನಗೆ ಕರ್ಮ ಅವಶ್ಯಕತೆ ಇಲ್ಲ. ಇನ್ನು ಕರ್ಮಕಾಂಡ ನಾಲೆಜ್ ಆಕ್ಷನ್ ಆಮೇಲೆ ಬೇಕು. ಕರ್ಮಕಾಂಡದಾಗ ಬರಲೇನು? ಜ್ಞಾನ ಬೇಕು, ಆ ನಂತರ ಜ್ಞಾನವನ್ನ ಪ್ರಯೋಗ ಮಾಡಬೇಕು, ಕರ್ಮವನ್ನು ಮಾಡಬೇಕು, ಆ ನಂತರ ಫಲ ಬರ್ತದೆ. ಇನ್ನು ಜ್ಞಾನಕಾಂಡ ನಾಲೆಜ್ ಅಟ್ ಸೆಲ್ಫ್ ಇಸ್ ಎ ಬೆನಿಫಿಟ್. ಜ್ಞಾನ ಆತು, ಕರ್ಮ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಸಾಕ್ಷಾತ್ ಸಂಬಂಧ. ಜ್ಞಾನ ಕಾಂಡದಲ್ಲಿ ಸಾಕ್ಷಾತ್ ಸಂಬಂಧದ, ಕರ್ಮ ಕಾಂಡದಲ್ಲಿ ಪರಂಪರಾ ಸಂಬಂಧದ.
ಇಷ್ಟು ಹೇಳಕ್ ಬಂದ್ರೆ ಸಾಕು. ಅನುಬಂಧ ಚತುಷ್ಟಯಗಳು ಹೇಳಾಗತ್ತೇನು. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಫ್ಯಾಕ್ಟರ್? ಮುಂದಿನ ಏನ್ರಿ? ಕೊನೆಯದು 4ನೇದು ಅಧಿಕಾರಿ. ಯಾರ್ರೀಪ ಅಧಿಕಾರಿಗಳು? ಪೂರ್ವ ಕಾಂಡಕ ಅಧಿಕಾರಿಗಳು ಬೇರೆ ಅದಾರ, ಉತ್ತರ ಕಾಂಡಕ ಅಧಿಕಾರಿಗಳು ಬೇರೆ ಅದಾರ. ರಾಗಿ ವಿರಾಗಿಗಳೆಂದಿಳೆಯೊಳಗೆ ಎಬ್ಬರು ಅಂತ ಹೇಳ್ತಾರೆ ನಿಜಗುಡು. ರಾಗಿ ಅಧಿಕಾರಿ ಅದನ್ನ ಕರ್ಮಕಾಂಡಕ್ಕೆ, ವಿರಾಗಿ ಅಧಿಕಾರಿ ಅದನ್ನ ಜ್ಞಾನಕಾಂಡಕ್ಕೆ. ವಾಟ್ ಇಸ್ ದ ಫಸ್ಟ್ ಕ್ವಾಲಿಫಿಕೇಶನ್? ಡಿಸೈರ್. ಒಂದೇದು ಏನದ? ಆಶೆ. Here also desire is required. Desire is common factor for both. ವೇದ ಪೂರ್ವ ಭಾಗಕ್ಕೂ ಒಬ್ಬ ಅಧಿಕಾರಿ ಅದನ್ನ, ಅವಗೂ ಆಸೆ ಐತಿ. ವೇದಾಂತ ಭಾಗಕ್ಕೂ ಒಬ್ಬ ಅಧಿಕಾರಿ ಅದನ್ನ, ಅವಗೂ ಆಸೆ ಐತಿ. ಅವಾಗ ಮೋಕ್ಷ ಹೊಂದ್ಬೇಕಂತಾನ, ಇವ ಅರ್ಥ ಕಾಮಗಳು ಮತ್ತು ಧರ್ಮ ಬೇಕಂತ. ಬಟ್ ಡಿಸೈರ್ ಫಾರ್ ವಾಟ್? ನಾಟ್ ಡಿಸೈರ್ ಫಾರ್ ಧರ್ಮ ಅರ್ಥ ಕಾಮ. ಇಫ್ ಐ ಹ್ಯಾವ್ ಡಿಸೈರ್ ಫಾರ್ ಅರ್ಥ ಧರ್ಮ ಅರ್ಥ ಕಾಮ, ಐ ವಿಲ್ ಬಿ ಎ ಕ್ಯಾಂಡಿಡೇಟ್ ಫಾರ್ ವೇದ ಪೂರ್ವ ಭಾಗ. ನಾವು ಧರ್ಮ ಅರ್ಥ ಕಾಮವನ್ನ ಬಯಸಾಗತ್ತೇವೇನು? ನೋಡ್ಕೊಡ್ರಿ, ಕುತ್ಕೊಂಡು ವಿಚಾರ ಮಾಡ್ರಿ. ನಮಗ ಮೋಕ್ಷ ಬೇಕಾಗೈತೆ, ಜ್ಞಾನಕಾಂಡಕ್ಕೆ ಬರ್ರಿ. ನಮಗ ಧರ್ಮ ಅರ್ಥ ಕಾಮ ಬೇಕಾಗ್ಯಾವ, ಪೂರ್ವ ಮೀಮಾಂಸಕ್ಕೆ ಹೋಗ್ರಿ. ಇಲ್ಯಾಕೆ ಬರ್ತೀರಿ ಉತ್ತರ ಮೀಮಾಂಸಕ್ಕೆ? Here in Vedanta, I should have a desire for moksha. ನನಗೆ ಇಲ್ಲೇನಿರ್ಬೇಕು? ವೇದಾಂತದೊಳಗ ಮೋಕ್ಷ ಹೊಂದಬೇಕು ಅನ್ನುವಂತ ಆಶೆ ಇರಬೇಕು, ಮೋಹವನ್ನು ಕಳ್ಕೋಬೇಕನ್ನುವಂತ ಆಶೆ ಇರಬೇಕು. ಮೋಹದ ಕ್ಷಯವೇ ಮೋಕ್ಷ. ದಟ್ ಈಸ್ ಕ್ವಾಲಿಫಿಕೇಶನ್ ನಂಬರ್ 1. ಅದು ಒಂದು ನಮ್ಮ ಅರ್ಹತೆ ಇರಬೇಕು, ಮೋಹವನ್ನು ಕಳ್ಕೋಬೇಕು ಅನ್ನೋದಿರ್ಬೇಕು. ಮತ್ತೆ ಎರಡನೇದು ಏನ್ ಅರ್ಹತೆ ಇರಬೇಕು ಅಂತಂದ್ರೆ, ಐ ಶುಡ್ ನೋ ದ ಲಿಮಿಟೇಷನ್ ಆಫ್ ಧರ್ಮಾರ್ಥ ಕಾಮ. ಧರ್ಮಾರ್ಥ ಕಾಮಗಳು ಪರಿಚ್ಛಿನ್ನ ವಸ್ತುಗಳು ಅದಾವ ಅಂತ ತಿಳ್ಕೋಬೇಕು. I should know the limitation of dharma artha kama. If I do not know the limitation, I will have desire for them. ನನಗ ಧರ್ಮ ಅರ್ಥ ಕಾಮಗಳು ಪರಿಚ್ಛಿನ್ನ ಅದಾವ, ಅವನು ಪಡೆದ್ರೆ ನಾ ಪೂರ್ಣ ಆಗುದಿಲ್ಲ ಅನ್ನುವಂಥದ್ದು ಗೊತ್ತಿದ್ರೆ ನಾವು ಅವನು ಪಡೀಲಿಕ್ಕೆ ಬಯಸುದಿಲ್ಲ. ಇಲ್ಲಾಂದ್ರೆ ಒಳಗಿಂದ ಒಳಗ ಅವ್ರ ರುಚಿ ಅದಾವಂತ ಅವ್ನ ಬೇರೆ ಹತ್ತಿರ್ತೀವಿ ನಾವು. ಆತ್ಮೀಯರೇ, ಇಲ್ಲೈತಿ ನಮ್ಮ ರೋಗ. ರುಚಿ ಅದಾವು, ಹಿತ ಇಲ್ಲ. ಅದಕ್ಕೆ ರುಚಿಗೆ ಬೆನ್ನ ಹತ್ತಬೇಡ್ರಿ, ಹಿತಕ್ಕೆ ಬೆನ್ನಿ ಹತ್ರಿ. ಐ ವಿಲ್ ಡಿಸೈರ್ ಫಾರ್ ದೆಮ್ ಇಫ್ ಐ ಡು ನಾಟ್ ನೋ ದೇರ್ ಲಿಮಿಟೇಷನ್. ಅವು ಪರಿಚ್ಛಿನ್ನ ಅದಾವ. ಇವತ್ತಿದ್ದು ನಾಳೆ ಇಲ್ದಂಗ ಹಾಕವು. ಇವತ್ತು ಸುಖ ಕೊಟ್ಟಿದ್ದು ನಾಳೆ ಸುಖ ಕೊಡುದಿಲ್ಲ ಅಂತ ಗೊತ್ತಿದ್ರೆ ಅವುಗಳಿಂದ ದೂರ ಇರ್ತೇವಿ. ಇಲ್ಲ ಅಂದ್ರೆ ಅವು ನಮ್ಮನ್ನ ಕರೆದು ನಮ್ಮನ್ನ ಮೋಸಗೊಳಿಸ್ತಾವ. ಅವಾಗ ನಾವು ನಿರಾಶೆ ಆಗ್ತೇವಿ. So, 2 qualifications. I should have desire, I should have a desireless. Swamiji, are you all right? I should have a desire, I should have a desireless. Swamiji, I am right. I will explain. Desire with regard to moksha, desireless with regard to dharma artha kama. ನನಗೆ ಏನಿರ್ಬೇಕು? ಮೋಕ್ಷ ಆಗ್ಬೇಕು ಅನ್ನುವಂತ ಬಯಕೆ ಇರಬೇಕು. ಏನಿರಬಾರ್ದು? ಧರ್ಮಾರ್ಥ ಕಾಮಗಳು ಬೇಡವೇ ಬೇಡ. ಅವು ರುಚಿ ಅದಾವ, ಅವು ಪಕ್ವಾನ್ ಅದಾವ, ಇಲ್ಲ ಅನ್ನೋದಿಲ್ಲ. ಆ ಜ್ಞಾನಿಗಳಿಗೂ ರುಚಿನ ಹತ್ಯಾವು, ಜ್ಞಾನಿಗಳಿಗೆ ವಿಷ ಆಗ್ತಿಲ್ಲವು. ಧರ್ಮಾರ್ಥ ಕಾಮಗಳು ಅವ್ರಿಗೂ ರುಚಿನ ಹತ್ಯಾವು. ಆದ್ರ ಮೂರ್ಛೆ ಬರ್ತದ ನೋಡ್ರಿ ಅವನ್ ತಿಂದ್ರು. ಅಜ್ಞಾನ ಅನ್ನುವಂತ ಭ್ರಮೆ ಒಳಗೆ ಬೀಳ್ತೇವೆ ನೋಡ್ರಿ. ಆ ದೋಷ ಇರೋದ್ರಿಂದ ಬಿಟ್ಟಾರ ಅವರು. ಇಲ್ಲಾಂದ್ರೆ ಅವ್ರಿಗೆ ರುಚಿ ಆಗ್ತಿಲ್ಲ. ನಾವು ಯಾಕೆ ಬಿಟ್ಟಾರ? ದೋಷ ದರ್ಶನ ಆಗೈತೆ ಅವ್ರಿಗೆ. ವೇದ ಪ್ರಮಾಣಗಳನ್ನ ಅವರು ನಂಬ್ಯಾರ. ನಾ ವೇದ ಪ್ರಮಾಣ ಬೀಸಿ ಮೊದಲ ನನ್ನ ಮನಸ್ಸಿಗೆ ತಿಳಿದಂಗ ಮಾಡ್ತೇನೆ ಅಂತಂದ್ರೆ ಸಾಧನೆ ಆಗ್ತೇನೋ ಆತ್ಮೀಯರೇ? Because as long as I have desire for dharma artha karma, my attention will be turned towards them. ಎಲ್ಲಿವರೆಗೆ ನನ್ನ ಮನಸ್ಸಿನಾಗ ಆ ರುಚಿ ಬೆನ್ ಆಗ್ತೈತಿ ಅಂದಾಗ ಧರ್ಮ ಅರ್ಥ ಕಾಮಗಳಲ್ಲೇ ಇರ್ತದ ಆತ್ಮೀಯರೇ. ಒಳಗ ಧರ್ಮಾರ್ಥ ಕಾಮದ ಮ್ಯಾಗ ಲೋಭ ಇರ್ತದ, ಮ್ಯಾಗ ಮೋಕ್ಷದ ಸೋಗ್ ಹಾಕಿರ್ತೇವೆ ಆತ್ಮೀಯರೇ. ಅವುಗಳಲ್ಲಿ ದೋಷ ದರ್ಶನ ಪಕ್ಕಾ ಮಾಡ್ಕೊಳ್ರಿ. ಇಲ್ಲಿ ಮಠ ಅವು ನಮ್ಗೆ ಎಷ್ಟು ಸುಖ ಕೊಟ್ಟಾವ,
ಎಷ್ಟ್ ಹಣೆ ಉಳ್ದೈತಿ, 1 ರೂಪಾಯಿಗೆ ಎಷ್ಟ್ ಹಣೆ ಉಳ್ದೈತಿ ಸುಖ ನೋಡ್ಕೊಳ್ರಿ, ನಾಳೆ ಲೆಕ್ಕ ಕೊಡ್ರಿ. ಎಷ್ಟು ಗಳಿಸಿದ್ವಿ 1 ರೂಪಾಯಿದಾಗ, ಎಷ್ಟು ಉಳ್ದದ ನಾಳೆ ಲೆಕ್ಕ ಕೊಡ್ರಿ. ಎಲ್ಲಿವರೆಗೆ ಮನಸ್ಸಿನ ಒಳಗಿನ ಆಳದಲ್ಲಿ ಧರ್ಮಾರ್ಥ ಕಾಮದ ಬಗ್ಗೆ ನಮ್ಗೆ ಲವಲವಿಕೆ ಐತಿ, ರುಚಿ ಐತಿ, ಅಲ್ಲಿವರೆಗೆ ನಾವು ಅವನ ಬೆನ್ನ ಹತ್ತು ಬಿಡುವುದಿಲ್ಲ. ವೇದಾಂತದ ಬರೀ ಮಾತಾಕವ. ನಾವು 2 ಕುದುರೆ ಮ್ಯಾಗ ಸವಾರ ಮಾಡಕ್ ಬರುದಿಲ್ಲ. ಮನಸ್ಸಿನಾಗ ಧರ್ಮ ಅರ್ಥ ಕಾಮ, ಮ್ಯಾಗ ಬಾಯಿ ಮಾತ್ಲೆ ಮೋಕ್ಷ ಮೋಕ್ಷ ಕುಂತ್ರ ಆಗುದಿಲ್ಲ, ಮೋಕ್ಷ ಆಗುದಿಲ್ಲ. 2 ಕುದುರೆ ಮ್ಯಾಗ ಸವಾರಿ ಮಾಡ್ದಂಗ ಆಗ್ತದ. ಶ್ರೇಯಸ್ ಬೇಕೋ ಪ್ರೇಯಸ್ ಬೇಕೋ ವಿಚಾರ ಮಾಡ್ರಿ, ಶಾಂತವಾಗಿ ಕುತ್ಕೊಂಡು ವಿಚಾರ ಮಾಡ್ರಿ. Desire is called Viveka, desirelessness is called Vairagyam. Desire is regard to moksha is Viveka, desirelessness with regard to dharma artha kama is freedom. ಎದರ ಬಗ್ಗೆ ಆಸಕ್ತಿ ಇರಬೇಕು? ಮೋಕ್ಷದ ಬಗ್ಗೆ ಆಸಕ್ತಿ ಇರಬೇಕು. ಎದರ ಬಗ್ಗೆ ಆಸಕ್ತಿ ಇರಬಾರ್ದು? ಧರ್ಮ ಅರ್ಥ ಕಾಮದ ಬಗ್ಗೆ ಆಸಕ್ತಿ ಇರಬಾರ್ದು. ನಮ್ಗೆ ಹೆಂಗದ ಈಗ? ವಿಚಾರ ಮಾಡ್ರಿ, ಎಲ್ಲಿದ್ದೇವಿ ಅಂತ ವಿಚಾರ ಮಾಡ್ರಿ. ಅಕಸ್ಮಾತ್ ಶಾಸ್ತ್ರ ಹೇಳೋ ಪ್ರಕಾರ ನಾವ್ ಇದ್ದೀವಿ ಅಂದ್ರೆ ಇವತ್ತಿನ ನಾಳೆ ನಮಗ್ ಗುರಿ ಸಿಗ್ತದ. ಮತ್ತೆ ಶಾಸ್ತ್ರ ಹೇಳುವಂತ ಮಾತಿಗೆ ವಿರುದ್ಧ ನಮ್ಮ ಒಳಗಿತ್ತಂದ್ರ ಅದನ್ನ ತಿಳ್ಕೊಳ್ರಿ. ಒಳಗ ಧರ್ಮ ಅರ್ಥ ಕಾಮದ ಮ್ಯಾಗ ಮೋಕ್ಷ ಬಯಕೆ ಇದ್ದು ಮೋಕ್ಷ ಬೇಕು ಮೋಕ್ಷ ಬೇಕು ಮೋಕ್ಷ ಬೇಕಂತ ಆಗ್ತೇನು? ಆಶೆ ರಹಿತನಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಆ ಧರ್ಮ ಅರ್ಥ ಕಾಮಗಳ ಮ್ಯಾಗ ಆಶೆ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅವುಗಳಲ್ಲಿ ದೋಷ ದರ್ಶನ ಮಾಡ್ಕೋಬೇಕು. ಏನಂತ ದೋಷ ಅದಾವು? ಅವು ಪರಿಚಿನ್ನ ಅದಾವ, ಅವು ನಾಶವಂತ ಅದಾವ, ಅವು ದುಃಖ ಕೊಡ್ತಾವ, ಅವು ಅತೃಪ್ತಿಕರತ್ವ ಅದಾವ. ಮತ್ತ ಅವು ಬಂಧಿಸ್ತಾವ, ಬಂಧನಕ್ಕೆ ಒಳಪಡಿಸ್ತಾವ. ಇವೆಲ್ಲ ದೋಷಗಳನ್ನ ನಾವು ಮನದಟ್ಟು ಮಾಡ್ಕೊಂಡ್ರೆ ಅವಾಗ ನಾವೇನದ ಅವುಗಳಿಂದ ಬಿಡುಗಡೆ ಆಗ್ತೇವೆ. ನಮಗೇನಾಗ್ಯದ ಈಗ ಬಹಳಷ್ಟು ಮಂದಿಗೆ ಧರ್ಮಾರ್ಥ ಕಾಮಗಳ ಬೇಕರ್ಷವ. ಮೋಕ್ಷ ಆದ್ರ ಆಗ್ಲಿ, ಧರ್ಮಾರ್ಥ ಕಾಮಗಳು ಮೊದಲು ಸಿಗ್ಲಿ, ಅದ್ರ ಮ್ಯಾಗ ಮೋಕ್ಷ ಆಗಂಗಿದ್ರೆ ಆಗಲಿ, ಸಾಧ್ಯ ಇಲ್ಲ. ನಮ್ ಕೊಡದಾಗ ಹವಾನು ಇರ್ಬೇಕು, ನಮ್ ಕೊಡದಾಗ ನೀರು ಹೋಗ್ಬೇಕು. ಅದ್ ಹೆಂಗ್ ಸಾಧ್ಯ? ಕೊಡದಾಗಿನ ಹವಾ ಹೋಗ್ಬೇಕು, ಒಳಗ ನೀರು ಪ್ರವೇಶ ಆಗ್ತದೆ. ದೇವಿ ಪುರಾಣದಾಗ ಒಂದು ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಇಟ್ಟಾರ. ಏನ್ ಇಟ್ಟಾರ ಅಂತಂದ್ರೆ, ಯಾರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು 4 ಪುರುಷಾರ್ಥಗಳು ಬೇಕು ಅವರು ದೇವಿ ಉಪಾಸನೆಯನ್ನು ಮಾಡ್ರಿ. ನೋಡ್ರಿ ಹೆಂಗಿಟ್ಟಾರ ಗುಳಿಗಿ, ಶುಗರ್ ಕೋಟೆಡ್ ಟ್ಯಾಬ್ಲೆಟ್. ವಿಷವನ್ನ ಮುಚ್ಚಿಟ್ಟು ಮ್ಯಾಗ ಬೆಲ್ಲ ಇಟ್ಟು ನುಂಗ್ಸ್ಯಾರ. ಇಲ್ಲಿ ಹೇಳ್ತಾರ ನೋಡ್ರಿ, ವಿಷ ಐತಪ್ಪ ಅದನ್ನ ಬಿಡು, ಇದು ಸಿಹಿ ಐತಿ, ಇದು ಗ್ರಹಿಸು ಅಂತ ಹೇಳ್ತಾರ. ಇಲ್ಲಿ ಬಿಚ್ಚಿ ಹೇಳ್ಯಾರ, ಅಲ್ಲಿ ಮುಚ್ಚಿ ಹೇಳ್ಯಾರ. ಅಲ್ಲಿ ಇನ್ನೂ ಅಧಿಕಾರಿ ಇಲ್ಲ, ಅವಾಗ ಅವಾಗ ಹೇಳ್ಬಿಟ್ರೆ ಓಡೋಗ್ಬಿಡ್ತಾನ. ಅವ್ನ್ ಒಳಗ್ ಕರ್ಕೊಳಕ್ ಹಂಗ ಹೇಳ್ಯಾರ, ಇಲ್ಲಿ ಒಳಗ್ ಕರ್ಕೊಂಡು ನಾವು ಹಿಂಗ ಹೇಳ್ಯಾರ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಇಸ್ ಡಿಸಿಪ್ಲಿನ್ ಫಾರ್ ಸಿಸ್ಟಮ್ಯಾಟಿಕ್ ಸ್ಟಡಿ. ಮುಂದೆ ಏನ್ ಬೇಕು? ನಮಗ ಶಿಸ್ತಿನಿಂದ ಅಭ್ಯಾಸ ಮಾಡುವಂತ ಕಲೆ ಬೇಕು.
ಅಲ್ಲಿ ಪಿರಾಮಿಡ್ ಧ್ಯಾನ ಆಗತ್ತಲ್ಲ ಅಲ್ಲಿ ಹೋಗುದು, ಯಾರೋ ಆಟೋ ಯೋಗ ಹೇಳಿದ್ರಂತ ಅಲ್ಲಿ ಹೋಗೋದು, ಯಾರೋ ಲೈವ್ ಹೇಳಿದ್ರಂತ ಅಲ್ಲಿ ಹೋಗೋದು, ಯಾವ್ದಾರ ಒಂದ್ ಇಟ್ಕೊಂಡು ಪಾರಾಗಿ ಬರ್ರಿ ಅಂತ ಅವ್ರು ಅಂದಾರ. ಅಲ್ಲಿ ಮುಳ್ಳು ಹಾದಿ ಅದ, ಆ ಚಪ್ಪಲ್ ಹಾಕೊಂಡು ಬರ್ರಿ ಈ ಕಡೆ ದಾಟಿ ಬರ್ರಿ ಅಂತ. ಅವು ಇಂಥ ಕಂಪನಿ ಚಪ್ಪಲ್ ಬೇಕಂತ ಏನ್ ಹೇಳಿಲ್ಲ ಅವರು. ಯಾರು ಸಹಜ ಯೋಗ ಬಾಳ ಚಲೋ ಅಂತ ಹೋಗುದು, ಕುಂಡಲಿನಿ ಯೋಗ ಚಲೋ ಅಂತ ಹೋಗುದು, ಕಟಯೋಗ ಚಲೋ ಅಂತ ಹೋಗೋದು, ಉಪಾಸನ ಹಂತದಾಗ ಯಾವ್ದಾರ ಒಂದ್ ಹೇಳ್ಕೊಂಡ್ ಮ್ಯಾಗ ಬರ್ರಿ, ಅದ ಚಲೋ ಇದು ಚಲೋ ಏನದ. ಕೊನೆಗೆ ನಾವು ಜ್ಞಾನದಿಂದ ಮೋಕ್ಷ ಹೊಂದಬೇಕಾಗ್ಯದಲ್ಲ. ಯಾವ್ದು ನಿಮ್ ಮನಸ್ಸಿಗೆ ಬರ್ತದ ಅದ್ ಹಿಡ್ಕೊಡ್ರಿ, ಮೊದಲ ಒಂದ್ ಹಿಡ್ಕೊಡ್ರಿ. ವಿಶೇಷವಾಗಿ ಇಲ್ಲಿ ಎಲ್ಲರೂ ಲಿಂಗಾಯತರ ಅದಿರಿ, ಶಿವಯೋಗ ಹಿಡ್ಕೊಡ್ರಿ, ಬರ್ರಿ ಮುಂದೆ ಬರ್ರಿ. ಓದದ್ ಬಿಟ್ಬಿಡ್ರಿ, ಅವ್ನು ಯಾಕೆ ಬೇಕವು. ವಿಚಾರ ಮಾಡ್ರಿ, ನಾವು ಮಾತಿನ ಅರ್ಥ ವಿಚಾರ ಮಾಡ್ರಿ ಆತ್ಮೀಯರೇ. ಗುರುಗಳು ಏನು ಹೇಳ್ತಾರ ಅದನ್ನೇ ಹೇಳಾಗತ್ತೆ, ನನ್ನ ಸ್ವಂತದ್ದು ಏನೂ ಇಲ್ಲ ಆತ್ಮೀಯರೇ. ನಾನು ಹೋಗಿದ್ದೆ, ಎಷ್ಟೋ ಸಲ ಹೋಗಿದ್ದೆ, ಇಲ್ಲ ಅಂತಲ್ಲ. ಸಹಜ ಯೋಗ ಅಂತ ಒಬ್ರು ಕರೆದ್ರು, ಹೋಗಿದ್ದೆ ಈಗ ಒಂದ್ 2 ವರ್ಷದಿಂದ. ಮಳಗೆ ಸರ್ ಗೊತ್ತಾದ್ರು ನೋಡ್ರಿ, ಅವ್ರು ಕರ್ಕೊಂಡು ಹೋಗಿದ್ದೆ. ಅವ್ರು ನನಗ್ ಮಳಗೆ ಸರ್ ಏನಂದ್ರು, ನಮ್ದ ಸರ್ ನೀವ್ಯಾಕೆ ಅಲ್ಲಿ ಹೋಗಿರಿ ಸಹಜ ಯೋಗ ಮಾಡತ್ತ ಅಂದ್ಬಿಟ್ರು. ಈ 2 ವರ್ಷದಿಂದ ಮಾತು ಕೇಳ್ರ ಅದಾರ ಅವರು, ಚೊಂಡಪ್ಪ ಸರ್ ಅದು ಅವರು ಕರ್ಕೊಂಡು ಹೋಗಿದ್ ನೋಡ್ರಿ, ಕೇಳ್ರಿ ಅವ್ರನ್ನ ಕೇಳ್ರಿ. ನಾವು ಮಾಡ್ತೀವಿ, ತಪ್ಪಿಲ್ಲ ಅಂತಲ್ಲ. ಆದ್ರೆ ನಾವು ಪ್ರಮಾಣ, ವೇದ ಪ್ರಮಾಣ ಬಿಟ್ಟು ಹೋದ್ವಿ ಅಂದ್ರೆ ದಾರಿ ತಪ್ತೇವಿ ನಾವು. ಯಾಕಂದ್ರೆ ಇದು ಜಂಗಲ್ ಅದ ರೀ, ಜಗತ್ತನ್ನೋದು ಒಂದ್ ಜಂಗಲ್ ಅದ, 100 ದಾರಿ ನಾವು ಎಲ್ಲಿ ಹೋದ್ವಿ ಅಂದ್ರೆ ಕಳ್ಕೊಂಡ್ ಬಿಡ್ತೀವಿ ನಾವು ಆತ್ಮೀಯ. ಆದ್ರಿಂದ ಶಿಸ್ತು ಮುಖ್ಯ ಅಂತ ಹೇಳ್ತಾರ. ಅದಕ್ಕೆ ಏನಪ್ಪ ಈಗ ಶಿಸ್ತು, ಡಿಸಿಪ್ಲಿನ್. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡಿಸಿಪ್ಲಿನ್ ಇನ್ ಯುವರ್ ಸಿಸ್ಟಮ್ಯಾಟಿಕ್ ಸ್ಟಡಿ. ಎಲ್ಲೂ ಬಿಟ್ಟು ಹೋಗ್ಬೇಡ್ರಿ. ಯಾವ್ದಾರ ಒಂದು ಉಪಾಸನೆಗೆ ಯಾವ್ದಾರ ಒಂದು ಮಾರ್ಗ ಹಿಡ್ಕೊಂಡು ಮ್ಯಾಗ ಬರ್ರಿ, ಕ್ಲಾಸ್ ಮುಗಿದೋತ್. ಅದ ಕೊನೆ ಅಲ್ಲ, ಇಲ್ಲಿ ಮುಂದೆ ಬಂದ್ಮ್ಯಾಗ ಜ್ಞಾನ, ಇಲ್ಲಿ ಶ್ರವಣ ಮನನ ಕೊನೆ ಅದ. ಎಲ್ಲ ಅಕ್ರಮ ಮಾರ್ಗಗಳದಾವ, ಅಲ್ಲೆಲ್ಲ ಹೋಗಕ್ ಹೋಗ್ಬೇಡ. ಪ್ರಮುಖವಾದ ಮಾರ್ಗ ಅದ ಇದು, ಬಿಟ್ಕೊಂಡು ರಾಜ ಮಾರ್ಗ ಅದ ಇದು. ತಾರ್ ರೋಡ್ ಅದ, ಯಾಕೆ ಸುಮ್ಮನೆ ಅಲ್ಲಿ ಅಡ್ಡದಾರ್ಯಾಗ ಹೋಗ್ತೀರಿ? ಈಗ ತಾರ್ ರೋಡ್ ಅದ, ಬರ್ರಿ. ಹಲವಾರು ಜನ ಇಲ್ಲೇ ಮಾಡಿ ಸಿದ್ಧಾರೂಢರ ಆಗಿ ಹೋಗಿದ್ ಮಾರ್ಗ, ನಿಜಗುಣ ಶಿವಯೋಗಿಗಳ ಆಗಿ ಹೋಗಿದ್ ಮಾರ್ಗ, ನಮ್ಮ ಕನ್ನಡದವರು, ನಮ್ಮ ನಾಡಿನವರು, ಬಸವಣ್ಣವ್ರ ಆದಿಗಳು ಎಲ್ಲ ಮಾಡ್ಕೊಂಡು ಹೋಗಿದ್ ಮಾರ್ಗ. ಅದ ನಿದ್ದೆ ಬರೋ ಕೊಡ್ಸೋದು ಹೋಗಿದ್ರ ದೊಡ್ಡಪ್ಪ ಮಾಸ್ತರ್ ಮಾಳಿ ಸರ್ ನೀವು ಕೂಡ ಹೋಗಿದ್ರಲ್ರಿ? ಹಾ ಅದರಿ, ಅದರಿ. ನನ್ಗ ಪರಿಣಾಮ ಬೀಳುವಂಗ ಮಾತಾಡಿದ್ರು. ಒಂದ್ಸಲ ಬರ್ರಿ ಅಂತ ಕರ್ಕೊಂಡು ಹೋಗಿ ನನಗೆ ಸಿಗಿಸ್ಬಿಟ್ರು. ಈಗಾದ್ರೂ ಬರ್ರಿ ಅಂತಾರ ಅವ್ರು, ಮೆಸೇಜ್ ನನ್ ಕಳಿಸ್ತಾರ ಅವ್ರ ಮೆಸೇಜ್, ನೀವು ಬರೋದ್ ಬಾಳ ಚಲೋ ಆಗತ್ತೆ ಬರ್ರಿ ಅಂತಾರ. ನನ್ ಬಿಟ್ಟಿನ ಕೈಯಿಂದ ನಾ ಬಿಟ್ಟೇನೆ ಅವ್ರನ್ನ ಕೈ, ನಾ ಅವ್ರನ್ನ ಬಿಟ್ಟೇನಿ, ಅವ್ರ ನಾನು ಬಿಟ್ಟಿಲ್ಲ. ಇನ್ನ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಇಸ್ ಡಿಸಿಪ್ಲಿನ್ ಫಾರ್ ಸಿಸ್ಟಮ್ಯಾಟಿಕ್ ಸ್ಟಡಿ. ಟೈಮ್ ಬಾಳ ಇಲ್ರಿ ಆ ವಿಷಯ, ಅಲ್ಲಿ ಹರಣ ಮಾಡ್ಬೇಡ್ರಿ, ವೇಸ್ಟ್ ಮಾಡ್ಬೇಡ್ರಿ ಟೈಮ್. ನಾವ್ ಎದಕ್ ಬಂದೀವಿ? ಮುಕ್ತರಾಗಕ್ ಬಂದೀವಿ. ನಾವೆಲ್ಲರೂ ಮುಕ್ತರಾಗೋಣ. ಮತ್ತ ಅಲ್ಲಿ ಟೈಮ್ ಪಾಸ್, ಇಲ್ಲೇ ಟೈಮ್ ಪಾಸ್, ಮಜಾ ಮಸ್ತ್ ಮೋಜ್ ಮಜಾ. ಎದಕ್ ಬೇಕ್ರಿ ಅದೆಲ್ಲ? ಬಿಕಾಸ್ ದಿಸ್ ಈಸ್ ದ ನಾಲೆಜ್ ಸೆಂಟರ್ ಪರ್ಸ್ಯೂಟ್. ಇಲ್ಲಿ ಜ್ಞಾನಕ್ಕೆ ಪ್ರಮುಖ ಸ್ಥಾನ ಅದ, ಮನೋರಂಜನೆ ಇಲ್ಲ. ಇಟ್ ಇಸ್ ನಾಟ್ ಆಕ್ಷನ್ ಪ್ಯಾಕ್ಡ್ ಮೂವಿ. ಇಲ್ಲಿ ಈ ಸಿನಿಮಾದಾಗ ಇರ್ತಾವಲ್ಲ ಆಕ್ಷನ್ ಪ್ಯಾಕ್ಡ್ ಮೂವಿ, ರೊಮ್ಯಾನ್ಸ್, ಆಕ್ಷನ್, ಫೈಟಿಂಗ್, ಮಾರಾಮಾರಿ, ಆಮೇಲೆ ಏನು ಒಂದ್ 2 ಶೂಟಿಂಗ್ ಹಾಡುಗಳು, ಒಳ್ಳೆ ರೊಮ್ಯಾಂಟಿಕ್ ಹಾಡುಗಳು ಇಲ್ಲ ಇಲ್ಲಿ. ದೇರ್ ಆರ್ ಪೀಪಲ್ ಹೂ ವಾಂಟ್ ಆಕ್ಷನ್ ಪ್ಯಾಕ್ಡ್ ಮೂವೀಸ್. ಕೆಲ ಮಂದಿಗೆ ಫೈಟಿಂಗ್ ಇರ್ಬೇಕು, ಪಿಕ್ಚರ್ ನ ಫೈಟಿಂಗ್ ಇರ್ಬೇಕು, ಒಂದು ಮರ್ಡರ್ ಆಗ್ಬೇಕು, ಒಂದ್ 2 ಸಿನಿಮಾದ ಅಗ್ನಿ ಚಂದ ರೊಮ್ಯಾಂಟಿಕ್ ಹಾಡು ಇರ್ಬೇಕು. ಅಂತ ಮೂವಿ ಅಲ್ಲ ಇದು. ವೇದಾಂತ ಜ್ಞಾನಕಾಂಡ ಈಸ್
ನಾಟ್ ಆಕ್ಷನ್ ಸೆಂಟ್ರಿಕ್ ಮೂವಿ, ಇಟ್ ಈಸ್ ಸ್ಟಡಿ ಸೆಂಟ್ರಿಕ್. ಇಲ್ಲಿ ಅಭ್ಯಾಸ ಮಾಡ್ಬೇಕಾಗ್ತದ, ಶ್ರವಣ ಮಾಡ್ಬೇಕಾಗ್ತದೆ, ಮನನ ಮಾಡ್ಬೇಕಾಗ್ತದೆ, ನಿಧಿಧ್ಯಾಸನ ಮಾಡ್ಬೇಕಾಗ್ತದೆ. ನಮ್ಮ ಆಯುಷ್ಯ ಏನ ಈಗಾಗಲೇ 60 ಆಯುಷ್ಯ ಮುಗ್ದಂಗ. ಯಾವಾಗ ಬರ್ತೈತಿ ಕರೆ ಗೊತ್ತಿಲ್ಲ, ಟೈಮ್ ಇಲ್ಲ, ಸ್ವಲ್ಪ ಅರ್ಜೆಂಟ್ ಮಾಡ್ರಿ ಅಂತಾರ ಅಪ್ಪೋರು. ಅನಾಲಿಸಿಸ್ ಸೆಂಟ್ರಿಕ್, ಇಲ್ಲಿ ವಿಚಾರ ಮಾಡ್ಬೇಕಾಗ್ಯದ. ಅಂಡರ್ಸ್ಟ್ಯಾಂಡಿಂಗ್ ಸೆಂಟ್ರಿಕ್, ತಿಳ್ಕೋಬೇಕಾಗ್ಯದ. ದೇರ್ಫೋರ್ ದೇರ್ ಮಸ್ಟ್ ಬಿ ಲಾಟ್ ಆಫ್ ಇಂಟರ್ನಲ್ ಡಿಸಿಪ್ಲಿನ್, ಬಹಳ ಶಿಸ್ತು ಬೇಕಾಗ್ತದ. ಟೈಮ್ ಎಲ್ಲರ ಹೋದ್ವಿ 1 ತಾಸು 2 ತಾಸು ಹೋಗ್ಬಿಡ್ತದ, ಎಳ್ದ ಬಿಡ್ತದವ್ರು. ಟಿವಿ ಕುಂತ್ರಿ ನೋಡಾಕ ಕ್ರಿಕೆಟ್ ಆತ್, ಅವ 6 ಹೊಡೆದ ಇವ 4 ಹೊಡೆದ, ಕುಂತ ಬಿಟ್ವಿ ಅಲ್ಲಿ. Internal discipline for committed Shravana Mananam Nididhyasanam is required. Focusing is required. Therefore, discipline plays a very important role. So, Viveka, Vairagya, Samadhi Shatka Sampatti, Mumukshatvam, they are all required. Ivella ಬೇಕು. Discrimination, dispassion, discipline, desire. 4 ಡಿ ಬೇಕಂತ ಹೇಳ್ತಾರ ನಾವು. ಡಿ 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 1 ಡಿ ಯಾಕೆ? 1 ಡಿಸೈರ್, 1 ಡಿಸಿಪ್ಲಿನ್, 1 ಡಿಸ್ಪ್ಯಾಷನ್, 1 ಡಿಸ್ಕ್ರಿಮಿನೇಷನ್. ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷತ್ವ. ಇವಕ್ಕ 4 ಕೂಡಿಸಿ 4 ಡಿ ಹೇಳ್ಬಿಟ್ರು ನೋಡಿ ಕನ್ನಡ ಇಂಗ್ಲಿಷ್ದಾಗ. ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್, ಡಿಸಿಪ್ಲಿನ್, desire. Discrimination is viveka, between, we should know the difference between dharma, artha, kama and moksha. ಇದು ವಿವೇಕ. ಮೊದಲು ಆತ್ಮ ಅನಾತ್ಮ ವಿವೇಕ ಅಂತ ಹೇಳಿ ಈಗ ಹೇಳ್ತಾರೆ, ಸುಧಾರಣೆ ಮಾಡಿ ಒಳ ಕರೆದು ಆತ್ಮ ಅನಾತ್ಮ ವಿವೇಕ ಆತು. ಈಗೇನ್ ಬೇಕು? ಧರ್ಮ ಅರ್ಥ ಕಾಮ ಬೇಕೋ ಮೋಕ್ಷ ಬೇಕೋ ವಿಚಾರ ಮಾಡಿ. ಎರಡಕ್ಕೂ ದಾರಿ ಬೇರೆ ಅದಾವ, ಬಂದ ದಾರಿ ಇಲ್ಲ. ಧರ್ಮ ಅರ್ಥ ಕಾಮ ಬೇಕಂದ್ರೆ ಪೂರ್ವ ಮೀಮಾಂಸಕು, ಮೋಕ್ಷ ಬೇಕು ಅಂದ್ರೆ ವೇದಾಂತ ಬೇಕು. ಎರಡನೇದು ಡಿ ಡಿಸಿಪ್ಲಿನ್ ಏನು? ಶಮದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಏನದ? ಷಟ್ಕ ಸಂಪತ್ತಿ, ಈ 6 ಸಂಪತ್ತು ಗಳಿಸ್ಬೇಕು. ಮುಂದೆ ಡಿಸೈರ್, ಡಿ ಫಾರ್ ಡಿಸೈರ್ ಫಾರ್ ಮೋಕ್ಷ, ಮುಮುಕ್ಷತ್ವ ಇರಬೇಕು. ಇವು 4 ಇದ್ವು ಅಂದ್ರೆ ಐ ಎಮ್ ಎ ಕ್ಯಾಂಡಿಡೇಟ್ ಫಾರ್ ವೇದಾಂತ. ಇವು ಇದ್ವು ಅಂದ್ರೆ ನಾವೆಲ್ಲರೂ ವೇದಾಂತದ ವಿದ್ಯಾರ್ಥಿಗಳು. ನಾವು ಬೆನ್ ಮುಡ್ಕೊಂಡು ನೋಡಿದ್ರೆ ನಮ್ಮಲ್ಲಿ 4 ಇಲ್ಲ ಅಂತ ನನಗ ಅನ್ಸಾಗತ್ತೈತಿ. ನಿಮಗೇನ್ ಅನ್ಸಾಗತ್ತೈತಿ ನೋಡ್ರಿ. And aim of Hinduism is transferring every Hindu from Veda Purva candidate to Vedanta candidate. ನಮ್ಮ ಹಿಂದೂಗಳದ್ದು ಮುಂದೆ ಮುಖ್ಯವಾದ ಗುರಿ ಏನಂದ್ರೆ ವೇದ ಪೂರ್ವ ಭಾಗದಿಂದ ಒಬ್ಬ ವಿದ್ಯಾರ್ಥಿಯನ್ನ ವೇದಾಂತದ ಕಡೆಗೆ ತಿರುಗಿಸುವಂತದ್ದೇ ನಮ್ಮ ಗುರಿ ಅದ. We are all natural candidates from ವೇದ ಪೂರ್ವ. ನಾವೆಲ್ಲರೂ ಸ್ವಭಾವತಃ ವೇದ ಪೂರ್ವದ ವಿದ್ಯಾರ್ಥಿಗಳಿದ್ದೇವೆ. ಅದರಲ್ಲಿ ದೋಷ ದರ್ಶನ ಮಾಡಿ ಈ ಕಡೆ ಎಳ್ಕೋಬೇಕಾಗ್ಯದ. ಬಿಕಾಸ್ ಧರ್ಮ ಅರ್ಥ ಕಾಮ ಡಿಸೈರ್ಸ್ ಮೈ ಹ್ಯಾವ್ ಗಾಟ್, ನಮ್ಮಲ್ಲಿ ಅವದ ಅಂತ ಅಪೂರ್ವದಾಗತ್ತಾರ್ರಿ. ನಾ ಅಲ್ಲ, ದ ಟ್ರಾನ್ಸ್ಫಾರ್ಮೇಶನ್ ಶುಡ್ ಟೇಕ್ ಪ್ಲೇಸ್. ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು ಆತ್ಮೀಯರೇ. ಧರ್ಮ ಅರ್ಥ ಕಾಮಗಳಲ್ಲಿ ದೋಷ ದರ್ಶನ ಆಗ್ಬೇಕು, ಅನ್ಬೇಕು, ವಲ್ಯ ಅನ್ಬೇಕು ಅವ್ನು. So that Veda Purva Adhikari to Vedanta Adhikari, every Hindu get a transfer. ನಾವು ಎಷ್ಟು ಬಂದಿದ್ದೀವಿ? 11, 8, 19 ಮಂದಿ ವೇದ ಪೂರ್ವ ಭಾಗದಿಂದ ವೇದಾಂತಕ್ಕೆ ಅಧಿಕಾರಿಗಳಾಗಬೇಕು. Then alone we will find relevance in ಆಸ್ತಿಕ ಸಮಾಜ ಕ್ಲಾಸ್. ಅವಾಗ ನಮ್ಮ ವೇದಾಂತ ಕ್ಲಾಸ್ಗಳು ರುಚಿಸ್ತಾವೆ. And if a person doesn't see the relevance, how to see that we see in the next class. ಒಂದ್ ವೇಳೆ ನಮಗ ಹಿಂಗ ಆಗ್ಬಾರ್ದ್ರಿ, ನಮ್ಮ ಮನಸ್ಸು ಒಳಗ ತುಮುಲ ಧರ್ಮಾರ್ಥ ಕಾಮಗಳಿಗೆ ಐತಿ ಅಂದ್ರೆ ಅದನ್ನ ಹೆಂಗ ತಿರುಗಿಸ್ಬೇಕು ಅನ್ನೋದನ್ನ ನಾಳೆ ಹೇಳ್ತೀನಿ ಅಂತಾರಪ್ಪ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.